ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಇದೀಗ ಇವತ್ತಿನ ಹೆಡ್ಲೈನ್ಸ್. ಸರ್ಕಾರ ಕೂಡಲೇ ರೈತರ ವಿಮೆ ಹಣ 1 ವಾರದ ಒಳಗಾಗಿ ನೀಡಬೇಕು. ಇಲ್ಲವಾದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ರೈತರ ಜಾನುವಾರುಗಳ ಸಮೇತವಾಗಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು. ಸಂದೀಪ್ ಪಾಟೀಲ್ ಅವರಿಂದ ಸುದ್ದಿಗೋಷ್ಠಿ ಮೂಲಕ ಎಚ್ಚರಿಕೆ. ಎರಡನೆಯ ಅವಧಿಗೆ ಸ್ಪರ್ಧಿಸುತ್ತಿರುವ ನಿಷ್ಠಾವಂತ ಹೋರಾಟಗಾರ ಸುರೇಶ್ ಶೆಟ್ಟಿ ಅವರಿಗೆ ಜಿಲ್ಲೆಯ ಕಲಾವಿದರ ಬಳಗ ವತಿಯಿಂದ ಬೆಂಬಲ ನೀಡಲಾಗುವುದು. ವಿಜಯಕುಮಾರ್ ಸೋನಾರೆ ಅವರ ಹೇಳಿಕೆ. ಬೇದರ್ನ ಮಾಜಿ ಶಾಸಕ ಸೈಯದ್ ಜುಲ್ಫಿಕರ್ ಹಾಶ್ಮಿ ಅವರು ಬೆಳಗಿನ ಜಾವ ನಿಧನರಾದ ನಿಮಿತ್ತವಾಗಿ ನಗರದ ಅಂಬೇಡ್ಕರ್ ವೃತ್ತದ ಬಳಿ ದಲಿತ ಸಂಘಟನೆಗಳು ಸೇರಿದಂತೆ ವಿವಿಧ ಸಂಘಟನೆಗಳ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಕೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಸುರೇಶ್ ಶೆಟ್ಟಿ ಅವರಿಗೆ ಬೆಂಬಲಿಸಿ ಸಂಗಮೇಶ್ವರ ನಗರದ ಹನುಮಾನ ಮಂದಿರದಲ್ಲಿ ಗೆಳೆಯರ ಬಳಗ ವತಿಯಿಂದ ಹಮ್ಮಿಕೊಳ್ಳಲಾದ ಪೂರ್ವಭಾವಿ ಸಭೆ. ವಾರ್ತೆಯ ವಿವರಗಳು. ನಗರದ ಶಿವನಗರದ ಖಾಸಗಿ ಕಚೇರಿ ಒಂದರಲ್ಲಿ ಸುದ್ದಿಗೋಷ್ಠಿಯನ್ನು ಆಯೋಜಿಸಿದ್ದು, ಕರೆಯಲಾಗಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಕಿಸಾನ ಸೇನಾ ಸಂಘದ ತಾಲೂಕು ಅಧ್ಯಕ್ಷರಾದ ಸಂದೀಪ್ ಪಾಟೀಲ್ ಹಂಗರ್ಗ ಅವರು ಮಾತನಾಡಿದರು. ಜಿಲ್ಲೆಯ ಔರಾ ತಾಲೂಕಿನ ಹಂಗರ್ಗ ಗ್ರಾಮದ ಸುಮಾರು 206 ರೈತರು ವಿಮೆ ತುಂಬಿದ್ರೂ ಕೂಡ ಇಲ್ಲಿಯವರೆಗೂ ಕೃಷಿ ಅಧಿಕಾರಿಗಳು ಯಾವುದೇ ಗಮನ ಹರಿಸದೆ ವಿಮಾ ಕಂಪನಿಯವರಿಂದ ರೈತರ ವಿಮೆ ಹಣ ಬಿಡುಗಡೆ ಮಾಡಿಲ್ಲ. ಕಿಸಾನ ಸೇನಾ ಸಂಘದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೂ ಜಿಲ್ಲಾಧಿಕಾರಿಗಳಿಗೂ ಜಂಟಿ ಕೃಷಿ ನಿರ್ದೇಶಕರಿಗೂ ಸಹಾಯ ನಿರ್ದೇಶಕರಿಗೂ 2019 ರಿಂದ 2020 ಸುಮಾರು 7 ಬಾರಿ ಮನವಿಯನ್ನು ಸಲ್ಲಿಸಲಾಗಿದೆ. ಆದರೆ ಯಾರೊಬ್ಬರೂ ಕೂಡ ರೈತರ ವಿಮೆ ಬಿಡುಗಡೆ ಮಾಡಿಸುವ ಕಡೆಗೆ ಗಮನ ಹರಿಸುತ್ತಿಲ್ಲ. 206 ರೈತರು ವಿಮಾ ಹಣವನ್ನ ಕಟ್ಟಿರುತ್ತಾರೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವಾರು ಬಾರಿ ಭೇಟಿ ಮಾಡಿ ಕೂಡ ತಿಳಿಸಿರುತ್ತಾರೆ. ಅವಶ್ಯಕವಿರುವ ದಾಖಲಾತಿಗಳನ್ನು ಕೂಡ ಸಲ್ಲಿಸಿರುತ್ತಾರೆ. ಜಿಲ್ಲಾ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಸಂಬಂಧಪಟ್ಟ ವಿಮಾ ಕಂಪನಿಯವರು ಹಾಗೂ ರೈತರ ಸಭೆ ಕೂಡ ನಡೆಯಲಾಗಿತ್ತು. ಆ ಸಭೆಯಲ್ಲಿ ರೈತರ ವಿಮಾ ಹಣವನ್ನ 1 ತಿಂಗಳ ಒಳಗಾಗಿ ಸಂದಾಯ ಮಾಡುತ್ತೇವೆ ಎಂದು ಹೇಳಿ 6 ತಿಂಗಳಾದರೂ ಕೂಡ ಇಲ್ಲಿಯವರೆಗೆ ಯಾವುದೇ ವಿಮಾ ಹಣ ಸಂದಾಯ ಆಗಿರುವುದಿಲ್ಲ. ಯಾವುದೇ ರೀತಿಯ ಉತ್ತರ ಕೂಡ ನೀಡಿಲ್ಲ. ಆದ್ದರಿಂದಾಗಿ ಅಧಿಕಾರಿಗಳು ಮತ್ತು ಸರ್ಕಾರ ಈ ಕೂಡಲೇ ರೈತರ ವಿಮೆ ಹಣ 1 ವಾರದ ಒಳಗಾಗಿ ನೀಡಬೇಕು. ಇಲ್ಲವಾದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ, ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಮುಂಭಾಗದಲ್ಲಿ ರೈತರು ಜಾನುವಾರುಗಳ ಸಮೇತವಾಗಿ ಧರಣಿ ಸತ್ಯಾಗ್ರಹ ಕುಳಿತುಕೊಳ್ಳುವುದಾಗಿ ಎಚ್ಚರಿಕೆಯನ್ನು ನೀಡಿದರು. ಸರ್ಕಾರ ಕೂಡ ಇದಕ್ಕೆ ಆಲಸ್ಯ ತೋರುತ್ತಿದೆ. ಈಗಾಗಲೇ ರೈತರ ವಿಮೆ ಸಲುವಾಗಿ ಸರ್ವೆ ಕೂಡ ಆಗಿದೆ. ಆದರೆ ಎಲ್ಲ ಸರಿಯಾಗಿದ್ರೂ ಕೂಡ ವಿಮಾ ಹಣ ಮಾತ್ರ ಬಿಡುಗಡೆ ಮಾಡುತ್ತಿಲ್ಲ. ಇದನ್ನ ಕಿಸಾನ ಸೇನಾ ಸಂಘ ಖಂಡಿಸುತ್ತದೆ ಎಂದು ತಿಳಿಸಿದರು. ಸರ್ಕಾರ ಯಾವುದೋ ಅನರ್ಥ ಯೋಜನೆಗಳಿಗೆ ಹಣ ವ್ಯಯ ಮಾಡುತ್ತದೆ. ಆದರೆ ದೇಶದ ಬೆನ್ನೆಲುಬಾದ ರೈತರ ವಿಮೆ ಹಣಕ್ಕಾಗಿ ಮಾತ್ರ ಲೆಕ್ಕ ಹಾಕುತ್ತಿದೆ. ರೈತರು ಇದನ್ನ ಖಂಡಿಸುತ್ತೇವೆ ಎಂದು ತಿಳಿಸಿದರು. ಅಲ್ಲದೆ ವಿಮಾ ಹಣ ಬರುವವರೆಗೂ ನಿರಂತರ ಧರಣಿ ಸತ್ಯಾಗ್ರಹ ಮಾಡಲಾಗುವುದು. ಧರಣಿ ನಡೆಸುವಾಗ ರೈತರಿಗೆ ಏನಾದರೂ ಹೆಚ್ಚು ಕಡಿಮೆಯಾದಲ್ಲಿ ಅದಕ್ಕೆ ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರವೇ ನೇರ ಹೊಣೆಯಾಗಿರುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸುನೀಲ್ ಗಬ್ಬರೆ, ಸುಧಾಕರ್ ಪಾಟೀಲ್, ಭಾಗವತ್ ಪಾಟೀಲ್, ಬಾಳಸಾಹೇಬ್ ಪಾಟೀಲ್, ಪಂಡರಿ ಮದನೆ ಹಂಗರ್ಗ, ದಾವಿದ್ ಪಂಡರಿ, ದಶರಥ್ ಪಾಟೀಲ್, ಗಣಪತಿ ಪಾಟೀಲ್, ಅಮೂಲ್ ಜೋಂದ್ಲೆ, ಮಾದಾರಾವ್ ಧಕನಾರೆ ಸೇರಿದಂತೆ ಇನ್ನಿತರರು ಇದ್ದರು. हम लोगों ने सरकार कहती है कि इंश्योरेंस भरो बोल के बोलते हैं, तो उसकी वजह से सरकार का सुनते ही हम लोग पूरे किसान लोग इंश्योरेंस करते हैं. और इंश्योरेंस करने के बाद हम लोगों को ऐसा बोला जाता है कि किसान सम्मान निधि योजना और पीएम इंश्योरेंस का बोलते हैं, ये पीएम का ये जो इंश्योरेंस में हम लोग जो पैसे भरे 2019 में पैसे भरने के बाद हम लोगों ने एप्लीकेशन भी दर्ज कराया. मैंने एडी साहब को बोला, जेडी साहब को बोला, बाद में डीसी साहब जब HR महादेव सर थे उनको भी बोला. और बोलने के बाद सब होने के बाद डीसी साहब ने ऑर्डर किया कि सर्वे कराओ बोल के. सर्वे कराए. मैं हर सर्वे नंबर में लोगों को लेके गया और सर्वे करे. एडी जेडी सब आके सर्वे करे. बाद में ग्राम सेवक, तलाटी सब लोग आके सर्वे कराए. उसके बाद में कंपनी वालों की ओर से कंपनी के जो एम्प्लॉयज़ थे वो एम्प्लॉयज़ आए. वो भी उन लोगों को मैं ही बुला के लेके गया. वो लोग आए. आने के बाद हर सर्वे नंबर में जाके सर्वे कराया. सर्वे कराने के बाद वो लोग बोले हर पूरे 206 लोगों का हो गया ना, तो मिल के हम एक जगह पे मीटिंग कराएंगे और सब लोगों को बातचीत कराएंगे और जो डॉक्यूमेंट्स लगते हैं वो डॉक्यूमेंट पूरा हम मंगाते हैं, आप दीजिए बोल के बोले. डीसी का, CM साहब का और हमारे एग्रीकल्चर डिपार्टमेंट का पूरे रिसीव्ड है. कम से कम 2 साल हो रहे अभी इस बात को. फिर ये सब करने के बाद ये सब एग्रीकल्चर डिपार्टमेंट ने हमें क्या बुलाया कि कंपनी वालों को हम बुला रहे,
आप पूरे किसानों को लेके जेडी ऑफिस में आना। ठीक है भाई बोल के हमारे को एक मैसेज देने के बाद मैं पूरे लोगों को लेके जेडी ऑफिस में आया। आने के बाद वो कंपनी वाले लोगों को बुलाए, वो कंपनी वाले ने आए। आने के बाद बता रहे कि हमारे पास लिस्ट ही नहीं है। आप कैसा बोल रहे कि आपका इंश्योरेंस ये फसल लॉस हो गया बोल के। मैं बोला भाई साहब तुम्हारे पास लिस्ट नहीं है, मैं इंश्योरेंस, मेरे किसान इंश्योरेंस भरे हैं, हम लोग इंश्योरेंस भरे सो है, मैं करता हूँ, आप जो मांगते वो देता हूँ बोलने के बाद ये पूरा डिटेल उनको बताया। तो वो लोग फिर बाद में बोलने लगे कि बाबा ये करेक्ट है आपका, हमारा ही गलती है और हम क्लेम करेंगे। मगर कब करेंगे, 2 साल होते जा रहे सर। हर हमारा गांव यहाँ से 70 किलोमीटर है, आने जाने को क्या तो भी तकलीफ होता, और ऊपर से ये कोरोना की बीमारी की तकलीफ है। हम लोग का या रहना या मर जाना बॉस, हम लोग का तकलीफ में है। किसान, एक गांव में किसान खेती करने वाला और जहाँ पे सीमा पे जवान है वही तकलीफ में है, बाकी के सब लोग आराम से मस्त जिंदगी जी रहे। उसके लिए मैं हाथ जोड़ के हमारे सरकार को और विशेष करके मेरे डीसी साहब को, जेडी साहब को और एडी साहब को मैं भी रिक्वेस्ट कर रहा हूँ, आप लोग जिम्मेदारी लेके बताएं कि हम किसी हालत में तुम्हारा इंश्योरेंस क्लेम करके देते बोल के। और वो लोगों को मैं जाने नहीं दे रहा था, लॉक डाले थे हम लोग पूरे जेडी ऑफिस में, तो भी आप लोगों ने बोला कि ठीक है ऐसा करना अच्छा नहीं है, आप लोग किसान लोग है, आप बड़े सम्मान करते लोगों का, ठीक है हम भी सम्मान करते हम लोगों का। हमारा सरकार बोलता है जय जवान जय किसान, अन्नदाता बोल के बोलते हैं, और अन्नदाता के साथ में इतना आप ये बेईमानी कर रहे तो कहाँ न्याय मिलेगा हमारे को। अब हम कहाँ जाना, किसके पास रोना। उसके लिए मैं सब लोगों को और हमारे सरकार को हाथ जोड़ के बार बार कह रहा हूँ कि ये 206 लोगों का इंश्योरेंस क्लेम करने का टाइम हो गया। देतू बोल के भी 6 महीना हो रहा अभी, तो ये हाथ जोड़ के विनंती, ये जनता बाद में संभलती नहीं, या कोरोना रहने दो, कुछ भी रहने दो, ऐसा भी मर रहे वैसा भी मरने वाले हैं। तो भी मैं हाथ जोड़ के कह रहा हूँ सब लोगों को, मैं कुछ गलत बात नहीं कर रहा हूँ, मुझे कुछ करना नहीं है, खाली किसानों को न्याय मिलना। किसानों को न्याय नहीं मिला तो किसान किसी को नहीं छोड़ता। सरकार हमारे लिए है, हम सरकार के लिए नहीं है, हम सरकार के लिए जरूरी है, उसके लिए सरकार हमारी है, हमारे सरकार है। हमारे ऊपर दया करना, क्या दया करना बोले तो भीख नहीं मांग रहे, हमारा काम है, हम भरे 100 पैसे का इंश्योरेंस देना है, क्लेम देना है, वही क्लेम जितना हो सकता उतना 8 दिन में करना। और ये हो गई सो बात है, समझो नहीं कराए वो नहीं करना, ये नहीं मैं नहीं बोल सकता, मगर समझो नहीं हुआ तो पूरे 206 लोगों को, उनके बच्चे होंगे, उनकी बीवी होंगी, उनके फैमिली होंगे, उनके जानवर क्या बोलते, जानवर दानगुड़ बोलते क्या बोलते, वो सब लोगों को लेके जानवरों के साथ में या तो जेडी ऑफिस में नहीं तो डीसी ऑफिस में, एग्रीकल्चर डिपार्टमेंट के जेडी ऑफिस में नहीं तो डीसी ऑफिस में, पूरे लोगों के साथ हम वहाँ पे सत्याग्रह करने वाले हैं। और जो भी किस किसान को या किसी किसान के जानवर को, किसी किसान के बच्चों को कुछ तकलीफ हुआ तो इसके लिए जिम्मेदार हमारे डीसी साहब, जेडी और सरकार। मैं हाथ जोड़ के विनंती कर रहा हूँ, 2 लोग ही तकलीफ में है, हम कोरोना की वजह से तकलीफ में है, पहले 2 साल से वैसा है, और हम लोगों के ऊपर ऐसा अन्याय हो रहा है। उसके लिए हाथ जोड़ के विनंती मैं पूरे किसान लोगों की ओर से सब लोगों को रिक्वेस्ट करता हूँ, शरणार्थी करता हूँ, साष्टांग दंडवत प्रणिपात कर रहा हूँ। मैं भीख मांग रहा हूँ आपके सामने, लोगों के लिए, मेरे लिए नहीं, खुद के लिए नहीं, तो किसानों के लिए। किसानों के ऊपर सरासर अन्याय हो रहा है, यह अन्याय खत्म करो और हम लोगों को न्याय दीजिए। समझो नहीं हुआ तो इसका कुछ भी हो सकता है, आगे मैं नहीं बोल सकता आपको। किसान को तकलीफ दी है तो पूरे लोगों को तकलीफ हो सकता है। उसके लिए मैं हाथ जोड़ के विनंती करता हूँ, साहब हमारा कुछ गलती नहीं है, हम लोग का किसान है, पहले किसान करके तकलीफ है, पहले बीज में खराबी दी है, उसका मुआवजा भी नहीं दिए, बाद में तकलीफ पानी, इस साल में भी पानी की ज़्यादा होने से, बारिश ज़्यादा होने की वजह से पूरा सोयाबीन बर्बाद हो गया। और पहले बीज खराब देने की वजह से उगा नहीं, तो भी पैसे, उसके भी पैसे आने वाले हैं बोल के उसका 1 रुपया भी नहीं आया। बाद में इस साल का तो इंश्योरेंस तो क्लेम होना ही होना, वो तो अभी वो भी नहीं हुआ, ये भी नहीं हुआ, उसके लिए सरासर अन्याय हो रहा है। मैं हाथ जोड़ के सब लोगों को, सरकार को और हमारे जेडी कृषि डिपार्टमेंट को और डीसी साहब को खास करके मैं विनंती कर रहा हूँ और हाथ जोड़ रहा हूँ, किसान की पुकार सुन लो सर। किसान है तो भारत देश है, पूरा देश है, नहीं क्या बोलते वर्ल्ड पूरा है, किसानों के ऊपर ही सब चल रहा है, किसानों को छोड़ के कुछ नहीं है। मैं इतना ही कह के मेरे 2 बात खत्म करता हूँ।
ಬೀದರ್ ನಗರದ ಖಾಸಗಿ ಹೋಟೆಲ್ನ ಹೊರವಲಯದಲ್ಲಿ ಜಿಲ್ಲಾ ಕಲಾವಿದರ ಬಳಗ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಜಂಟಿ ಸುದ್ದಿಗೋಷ್ಠಿಯನ್ನು ಆಯೋಜಿಸಿದ್ದು, ಕರೆಯಲಾಗಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಜಿಲ್ಲಾ ಕಲಾವಿದರ ಬಳಗದ ಅಧ್ಯಕ್ಷರಾದ ವಿಜಯಕುಮಾರ್ ಸೋನಾರೆ ಅವರು ಮಾತನಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಮೇ 9ರಂದು ನಡೆಯಲಿರುವ ಈ ಒಂದು ಚುನಾವಣೆಯಲ್ಲಿ 2ನೇ ಅವಧಿಗೆ ಸ್ಪರ್ಧಿಸುತ್ತಿರುವ ಸುರೇಶ್ ಚೆನ್ಶೆಟ್ಟಿ ಅವರಿಗೆ ಜಿಲ್ಲೆಯ ಕಲಾವಿದರ ಬಳಗ ವತಿಯಿಂದ ಬೆಂಬಲ ನೀಡಲಾಗುವುದು ಎಂದು ಮಾತನಾಡಿ ತಿಳಿಸಿದರು. ಕನ್ನಡದಲ್ಲಿ ಇರುವ ಸುರೇಶ್ ಚೆನ್ಶೆಟ್ಟಿ ಅವರು ಎಲ್ಲರ ಸಹಕಾರದಿಂದಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಭವನಕ್ಕೆ ನಿವೇಶನ ಮಂಜೂರಾತಿ ಪಡೆದು ಕನ್ನಡ ಕಾರ್ಯ ಕೆಲಸವನ್ನು ಆರಂಭಿಸಿದ್ದಾರೆ. ಅಲ್ಲದೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿ 2 ಕೋಟಿ ರೂಪಾಯಿ ಬಿಡುಗಡೆ ಕೂಡ ಮಾಡಿಸಿದ್ದಾರೆ. ಅವರ ಪರವಾಗಿ ಜಿಲ್ಲೆಯ ಪ್ರತಿಯೊಬ್ಬ ಮತದಾರರ ಮನೆ ಮನೆಗೆ ತೆರಳಿ ಹೋಗಿ ಮತಯಾಚನೆ ಮಾಡಲಾಗುವುದು. ಬರೆಯಷ್ಟೇ ಅಲ್ಲದೆ ಡಾಕ್ಟರ್ ರಾಜಕುಮಾರ ಜಗನ್ನಾಥ್ ಹೆಬ್ಬಾಳೆ ಅವರ ಮನೆಗೂ ಕೂಡ ಹೋಗಿ ಸುರೇಶ್ ಚೆನ್ಶೆಟ್ಟಿ ಅವರ ಪರವಾಗಿ ಮತ ನೀಡಿ ಎಂದು ಮತಯಾಚನೆ ಮಾಡಲಾಗುವುದು. ವಚನ ಭ್ರಷ್ಟ ಸುರೇಶ್ ಚೆನ್ಶೆಟ್ಟಿ ಎಂದು ಅವರ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರ ಕೇಳಿ ಬರುತ್ತಿವೆ. ಅದು ತಪ್ಪಾಗುತ್ತದೆ. ತಮ್ಮ ಅವಧಿಯಲ್ಲಿ ತಮ್ಮ ಸೇವೆಗೆ ದ್ರೋಹ ಬಗೆದರೆ ಅದು ವಚನ ಭ್ರಷ್ಟವಾಗುತ್ತಿತ್ತು. ಸತತ 5 ವರ್ಷಗಳ ಅವಧಿಯವರೆಗೆ ನಿಷ್ಠೆಯಿಂದ ಸುರೇಶ್ ಚೆನ್ಶೆಟ್ಟಿ ಅವರು ನಿರೀಕ್ಷೆಗೂ ಮೀರಿ ಕನ್ನಡ ಪರ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಜಿಲ್ಲೆಯ ಮತದಾರರು ಅಮೂಲ್ಯವಾದ ಮತವನ್ನು ನೀಡಿ ಗೆಲ್ಲಿಸುವುದಾಗಿ ಮನವಿಯನ್ನು ಮಾಡಿದರು. ಜಿಲ್ಲಾ ಕಲಾವಿದರ ಬಳಗ ವತಿಯಿಂದ ಕರೆಯಲಾದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಜಿಲ್ಲಾಧ್ಯಕ್ಷರಾದ ವಿಜಯಕುಮಾರ್ ಸೋನಾರೆ ಅವರು ಮಾತನಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಡಾಕ್ಟರ್ ರಾಜಕುಮಾರ ಹೆಬ್ಬಾಳೆ ಅವರು ಮಾಸಾಶನ ಹೆಸರಿನಲ್ಲಿ ಕಲಾವಿದರನ್ನು ಬಳಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪವನ್ನು ಮಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಗೆ ನಿಂತವರು ಸಾಹಿತ್ಯ ಅಭಿವೃದ್ಧಿಯ ಮಾತನಾಡಲಿ, ಕಲಾವಿದರಿಗೆ ಮಾಸಾಶನ ಕೊಡಿಸುವ ನೆಪ ಹೇಳದಿರಲಿ ಎಂದು ತಿಳಿಸಿದರು. ರಾಷ್ಟ್ರಮಟ್ಟದ ಪ್ರಶಸ್ತಿ ಕೊಡಿಸುತ್ತೇನೆ ಎಂದು ಸುಳ್ಳು ಹೇಳುವ ಮೂಲಕ ಮುಗ್ಧ ಕಲಾವಿದರನ್ನ ಬಳಸಬೇಡಿ. ರಾಷ್ಟ್ರಮಟ್ಟದ ಬುಡಕಟ್ಟು ಸದಸ್ಯ ಎಂದು ಹೇಳುವವರಿಗೆ ತತ್ವ ಪದಗಳೇ ಬರೋದಿಲ್ಲ. ಹೀಗೆ ಹೇಳಿ ಜನರಿಗೆ ಮೋಸ ಮಾಡಬೇಡಿ. ರಾಜ್ಯ ಮಟ್ಟದ ಪ್ರಶಸ್ತಿಗೆ ಭೂತೇರ ಕುಣಿತದ ಶರಣಪ್ಪ ಭೂತೇರ, ಜನಪದ ಹಿರಿಯ ಚಂದ್ರಶಾ ಮಾಳಗಿ, ಜನಪದ ಅಕಾಡೆಮಿ ಪ್ರಶಸ್ತಿಗೆ ಶಾಂತಾಬಾಯಿ, ರಾಜ್ಯ ಪ್ರಶಸ್ತಿಯನ್ನ ಇಲ್ಲಿನ ನಾಗಪ್ಪ ನಾಗೂರ್ ಸೇರಿದಂತೆ ಅನೇಕ ಎಲೆಮರೆ ಕಾಯಿಯಂತಿದ್ದ ಅದ್ಭುತ ಕಲಾವಿದರಿಗೆ ಪ್ರಶಸ್ತಿ ನೀಡಲು ನಾವು ಶಿಫಾರಸು ಮಾಡಿದ್ದೇವೆ ಎಂದು ಸೋನಾರೆ ಅವರು ತಿಳಿಸಿದ್ದಾರೆ. ಚುನಾವಣೆಯಲ್ಲಿ ಇಲ್ಲಸಲ್ಲದ ಮಾತನಾಡಿ ಕಲಾವಿದರು ಹಾಗೂ ಸಾಹಿತಿಗಳ ಮನವನ್ನು ನೋಯಿಸಬಾರದು. ಸೋಲು ಗೆಲುವು ಇದ್ದೇ ಇರುತ್ತದೆ ಎಂದ ಅವರು ನಿಷ್ಠಾವಂತ ಹೋರಾಟಗಾರ, ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾಗಿರುವ ಸುರೇಶ್ ಚೆನ್ಶೆಟ್ಟಿ ಅವರಿಗೆ ಮತ್ತೊಮ್ಮೆ ಅಧ್ಯಕ್ಷ ಸ್ಥಾನ ಅಲಂಕರಿಸಲು ನಾವು ಬೇಷರತ್ತಾಗಿ ಬೆಂಬಲ ಸೂಚಿಸುತ್ತೇವೆ ಎಂದು ಸ್ಪಷ್ಟವಾಗಿ ತಿಳಿಸಿದರು. ಅದರಂತೆ ಇದೇ ವೇಳೆ ಜಾನಪದ ಕಲಾವಿದರ ಶಂಕರಚುಂಡಿ ಅವರು ಮಾತನಾಡಿ 2013ರಿಂದ 5 ವರ್ಷಗಳವರೆಗೆ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನು ಮಾಡಿದ್ದೇನೆ. ತಿಂಗಳಿಗೆ 12,000 ವೇತನ ಬರೋದರಲ್ಲಿ ನಮಗೆ ಪ್ರತಿ ತಿಂಗಳು ಡಾಕ್ಟರ್ ಜಗನ್ನಾಥ ಹೆಬ್ಬಾಳೆ ಅವರು ಅರ್ಧ ವೇತನ ನೀಡಿದ್ದಾರೆ ಎಂದು ಆರೋಪಿಸಿದರು. ಬಸವ ಕಲ್ಯಾಣದಲ್ಲಿ ನಡೆದಿದ್ದ ಬಸವ ಉತ್ಸವದಲ್ಲಿ ನಾವು ಮೆರವಣಿಗೆಯಲ್ಲಿ ಕೋಲಾಟ ತಂಡವನ್ನ ಕರೆದುಕೊಂಡು ಹೋಗಿದ್ರೆ ಸದರಿ ತಂಡಕ್ಕೆ ಬರಬೇಕಿದ್ದ ಸಂಭಾವನೆಯನ್ನ ಹೆಬ್ಬಾಳೆ ಅವರು ತಮ್ಮ ಹೆಸರಿಗೆ ತೆಗೆದುಕೊಂಡು ಮೋಸ ಮಾಡಿದ್ದಾರೆ. ಹೀಗೆಯೇ ಹೆಬ್ಬಾಳೆ ಅವರು ಹೇಳೋದೊಂದು ಮಾಡೋದೊಂದು. ಜಾನಪದ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕೇಂದ್ರದಲ್ಲಿ ಅತಿಥಿ ಉಪನ್ಯಾಸಕರಾಗಿದ್ದ ನನ್ನನ್ನು ಪುಸ್ತಕ ಪ್ರಾಧಿಕಾರದ ಅಂಗಡಿಯಲ್ಲಿ ದುಡಿಸಿಕೊಂಡಿದ್ದಾರೆ ಎಂದು ದೂರಿದರು. ಅದರಂತೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಜಿಲ್ಲಾ ಸ್ನಾತಕೋತ್ತರ ಸಮಾಜ ಕಾರ್ಯಕರ್ತರ ಸಂಘದ ಅಧ್ಯಕ್ಷ ಸುಧಾಕರ್ ಯಲನೂರ್ ಅವರು ಮಾತನಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಸುನಿಲ್ ಬಾವಿಕಟ್ಟಿ, ಎಂಪಿ ಮುದಾಳೆ, ಮಾರುತಿ ಮಾಸು ಸೇರಿದಂತೆ ಇನ್ನಿತರರು ಇದ್ದರು. ನಾವು ಕಲಾವಿದರಿಗೆ ರಾಜ್ಯ ಪ್ರಶಸ್ತಿ ಕೊಡಿಸ್ತೀವಿ, ರಾಷ್ಟ್ರ ಪ್ರಶಸ್ತಿ ಕೊಡ್ತೀವಿ. ಅದು ನಿಮಗೆ ನೈತಿಕ ಹಕ್ಕಿಲ್ಲ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಅದು ನೈತಿಕ ಹಕ್ಕಿರ್ತಕ್ಕಂಥ ನಾನೊಬ್ಬ ಜನಪದ ಅಕಾಡೆಮಿ ಮಾಜಿ ಸದಸ್ಯನಾಗಿರೋದ್ರಿಂದ ಬೀದರ್ ಜಿಲ್ಲೆಯಲ್ಲಿ ಚಂದ್ರಶಾ ಮಾಳ್ಗೆ ಅವರಿಗೆ ಕರ್ನಾಟಕ ಜನಪದ ಸರಿಸಿ 5 ಲಕ್ಷ ರೂಪಾಯಿ ಕೊಡ್ತೀವಿ, ಎಲ್ಲಿಯೂ ನಾವು ಹೇಳ್ಕೊಂಡಿಲ್ಲ. ನಮ್ಮ ಬೀದರಲ್ಲಿ ಭೂತೆ ಕುಣಿತ ಶರಣಪ್ಪ ಅವರಿಗೆ 1 ಲಕ್ಷ ರೂಪಾಯಿ 2 ತೊಲೆ ಬಂಗಾರ ಕೊಡ್ತೀವಿ ಅಂದ್ರೆ ಕೆಳಗೆ ಇರ್ತಕ್ಕಂಥ ಒಬ್ಬ ಕಲಾವಿದರು ಎಲ್ಲೂ ಹೇಳ್ಕೊಂಡಿಲ್ಲ. ಲಕ್ಷ್ಮೀಬಾಯಿ ಅಂಥವರಿಗೆ ರಾಜ್ಯ ಪ್ರಶಸ್ತಿ ಜನಪದ ಅಕಾಡೆಮಿ ಕೊಡಿ ನಾವು ಎಲ್ಲೂ ಹೇಳ್ಕೊಂಡಿಲ್ಲ. ನಾಗಪ್ಪ ಅಂತೇಳಿ ಅವರ ತಾಲೂಕಿನ ಅವರಿಗೆ ಅವ್ರು ಕೊಡಿಸಿ 25,000 ಎಲ್ಲೂ ನಾವು ಹೇಳ್ಕೊಂಡಿಲ್ಲ. ಅದೇ ರೀತಿಯಾಗಿ ನಾಟಕ ಅಕಾಡೆಮಿ ವತಿಯಿಂದ ನಾಟಕ ಅಕಾಡೆಮಿ ಪ್ರಶಸ್ತಿ ಎಲ್ಲೂ ಹೇಳ್ಕೊಂಡಿಲ್ಲ. ಇವತ್ತು ನಮಗೆ ನೋವಾಗಿ ನಾವು ಯಾಕೆ ಹೊರಗೆ ಬರ್ತಾ ಇದ್ದೀವಿ ಅಂದರೆ ನಮ್ಮ ಕಲಾವಿದರ ಹೆಸರು ಯೂಸ್ ಮಾಡ್ಕೊಂಡು ನೀವು ಸ್ಪರ್ಧೆ ಮಾಡೋಕ್ಕೆ ಬರಬೇಡ. ನಿಮಗೆ ಏನಾದರೂ ಸ್ಪರ್ಧೆ ಮಾಡಬೇಕಿತ್ತು ಅಂದರೆ ಕಲಾವಿದರನ್ನು ಹೊರತುಪಡಿಸಿ ಮತ್ತು ಬೀದರ್ನಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ ಕಲಾವಿದರನ್ನು ಕರಬೇಕು. ಮುಂಜಾನೆ ಹಿಡಿದು 2 ಗಂಟೆ ತನಕ ಪಾಪ ಕಲಾವಿದರು ಶೋಷಣೆಗೆ ಒಳಗೆ ಮಾಡಬೇಕು, ಊಟ ಕೊಡಬೇಕು, ಲಾಸ್ಟಿಗೆ ಹೋಗೋತಿ ಪ್ರಶಸ್ತಿ ಪತ್ರ ಕೊಡ್ಬೇಕಂತ ಪ್ರಶಸ್ತಿ ಪತ್ರ ಆ ಕಲಾವಿದರಿಗೆ ಪಾಪ ಮಾಸಾಸ ನಂಬದೇ ಗೊತ್ತಿಲ್ಲ. ಆ ಕಲಾವಿದರಿಗೆ ಯಾವ ರೀತಿ ತೊಗೋಬೇಕೆಂಬುದಿಲ್ಲ. ಇವತ್ತು ನೀವು ಯಾವುದೇ ಸಂದರ್ಶನ ನೋಡ್ರಿ, ಅವ್ರ ಪ್ರಶಸ್ತಿ 10ರಿಂದ 25 ಪ್ರಶಸ್ತಿಗಳು ಅವ್ರದ್ದೇ ಪ್ರಶಸ್ತಿಗಳು. ಆ ಪ್ರಶಸ್ತಿ ಎಲ್ಲಿ ಬೆಲೆಗಳತ್ತ ನಾವು ಮಾಜಿ ಜನಪದ ಅಕಾಡೆಮಿ ಸದಸ್ಯನಾಗಿ ಇವತ್ತು ರಾಜ್ಯ ಸರ್ಕಾರ 2 ವರ್ಷ ಆಯಿತು
ಮಹಾಶಾಸನ ಅಪ್ಲಿಕೇಶನ್ ಹಾಕಿದ್ದೀವಿ, ಅಲ್ಲಿ ಕಮಿಟಿನೇ ಇಲ್ಲ. ಅದು ಕೇಳಂತ ಹೇಳ್ರಿ ಅವ್ರಿಗೆ. 2 ವರ್ಷ ಆಯ್ತು ರದ್ದಾಗಿದೆ ಕಮಿಟಿ. ಆ ಕಮಿಟಿ ಇಡೀ ರಾಜ್ಯದೆಲ್ಲ ಮಹಾಶಾಸನ ಸಂದರ್ಶನ ಆಗಬೇಕಿತ್ತಂದ್ರೆ ಬೆಂಗಳೂರಲ್ಲಿ ಒಂದು ಕಮಿಟಿ ಇರ್ತದೆ, ಆ ಕಮಿಟಿ ಸರ್ಕಾರ ರದ್ದು ಮಾಡ್ಯಾರ. ಇವತ್ತು ಬೀದರ್ನಲ್ಲಿ ಇರ್ತಕ್ಕಂಥ ಕಲಾವಿದರನ್ನ ಮಹಾಶಾಸನ ಮಾಡ್ತೀವಿ, ನಿಮಗೆ ಧನ ಸಹಾಯ ಕೊಡ್ತೀವಿ, ನಿಮ್ಮ ಕಲಾವಿದರು ಅಂತಾರಾಷ್ಟ್ರೀಯ ಮಟ್ಟ. ಅರೆ ಸ್ವಾಮಿ, ನಿಮಗೆ ನೈತಿಕ ಹಕ್ಕಿದ್ರೆ ನೀವೊಬ್ಬ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಬೇಕಾದ್ರೆ ಒಂದು ನೇಮಗಳವ. ಏನು ನೇಮ? ಸಾಹಿತ್ಯ ಸಮ್ಮೇಳನ ಮಾಡ್ತೀವಿ, ಹೆಚ್ಚಿನ ಸಾಹಿತಿಗಳು ಬೆಳೆಸ್ತೀವಿ, ಕಿರು ಸಾಹಿತ್ಯಗಳು ನಾವು ಮ್ಯಾಲೆ ತರ್ತೀವಿ ಇಂಥ ನೀವು ಘೋಷಣೆಗಳು ಇಡ್ರಿ. ನೀವು ದಯಮಾಡಿ ನಂದು ವಿನಂತಿ ಇದೆ, ವಾಟ್ಸಪ್ದಾಗ ನೋಡ್ತಾ ಇದ್ದೀನಿ, ನೀವು 2-3 ಜನ ಸಾಹಿತಿಗಳು ಇದ್ರಿ, ಸ್ಪರ್ಧೆ ಮಾಡ್ತಾಯಿದ್ರಿ, ನೀವು ಚಿಲ್ಲರ್ ವಾಟ್ಸಪ್ದಲ್ಲಿ ಹಾಕ್ಲಕ್ಕೆ ಹೋಗೋದು. ನಿಮ್ಮ ಏನೋ ಇಡ್ರಿ, ಸಾಹಿತ್ಯ ಪರಿಷತ್ತು ಇನ್ನು ಮುಂದೆ ನಮ್ಮದು ವಿನಂತಿ ಇದೆ, ಜಾತಿ ಥರ ಆಗಬಾರ್ದು. 10 ಜನರಿಗೆ ಸೇರಿ ನೀವು ಜಿಲ್ಲಾ ಮಟ್ಟ ಸಮ್ಮೇಳನ ಮಾಡಿ, ವಿಮರ್ಶೆ ಮಾಡ್ತಕ್ಕಂಥ ಮಾಡಿ. ಅದಕ್ಕೆ ನನಗೇನಿದೆ, ನೀವು ರಾಜ್ಕುಮಾರ್ ಹೆಬ್ಬಾಳ್ಳಿ ಅವರು ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಪ್ರಶಸ್ತಿ ಕೊಡ್ತೀನಿ ಅಂತೇಳಿ ನಮ್ಮ ಕಲಾವಿದರು ಮೋಸ ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದು ವೇಳೆ ಈ ರೀತಿ ಮಾಡ್ದಿರಂದರೆ ಇನ್ನೂ ಕೂಡ ನಮ್ಮಲ್ಲಿ ಡಾಕ್ಯುಮೆಂಟ್ಸ್ ಇದ್ದಾವೆ, ಸುಮ್ಮನೆ ಮಾತಾಡೋದಲ್ಲ. ಕೇಂದ್ರ ಸರ್ಕಾರದಿಂದ ಕೋಟ್ಯಂತರ ರೂಪಾಯಿ ತಂದು ಲೂಟಿ ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ತಾಯಿದ್ರಿ. ಇವತ್ತು ನಮ್ಮ ಕಲಾವಿದರಿಗೆ 1 ರೂಪಾಯಿ ಕೊಡಲಾರ್ದೇ ಯಾವಾರ ಕಲಾವಿದರಿಗೆ 1 ಹಿಂಗೆ ಅವ್ರಿಗೆ RTGS ಪೇಮೆಂಟ್ ಮಾಡಿದೆ ಅಂತೇಳಿ ನಮ್ಮ ಮುಂದೆ ಹೇಳಕ್ಕೆ ಬರ್ರಿ. ಇವತ್ತು ನಿಮ್ಮ ಮನೆಯೊಳಗೆ 4-5 ಸಂಘ ಸಂಸ್ಥೆಗಳು ಸ್ಥಾಪನೆ ಮಾಡಿಕೊಂಡ್ರಿ. ಆ ಸಂಸ್ಥೆಯಲ್ಲಿ ಅಲ್ಲಿ ಮಂದಿ ಉಳ್ಕೊಂಡಿರಿ. ಮಂದಿ ಉಳ್ಕೊಂಡು ಒಂದು ನಿಮಗೆ ಜನಪದ ಹಾಡುಗಳೇ ಬರಲ್ಲ, ನಿಮಗೆ ತತ್ವಪದಗಳೇ ಬರಲ್ಲ. ಇದ್ದರೂ ನಿಮ್ಮ ತಾಯಿಗೆ ನಾವು ಗೌರವ ಕೊಡ್ತೀವಿ. ಆ ತಾಯಿಗೆ ಒಂದು ಜನಪದ ಹಾಡಿ ನಿಮ್ಮಲ್ಲಿ ಬೆಳೆಸಿದ್ದಾರೆ ಅಂಥವ್ರು ಗೌರವ ಕೊಡ್ತೀರಿ. ನೀವು ಜನಪದ ಪರಿಷತ್ತು, ಜನಪದ ಫಿಲಸಫಿ ರಾಷ್ಟ್ರ ಮಟ್ಟದ ನೀವು ಒಂದು ಸದಸ್ಯ ಅಂತ ಹೇಳ್ತೀರಿ. ಯಾವುದು ಬುಡಕಟ್ಟು ಜನಾಂಗದ ಯಾರ ಕೇಳಿದ ದಾಖಲಾತಿಗಳು ಎಲ್ಲಿ ಕೊಡ್ತೀರಿ? ಇವತ್ತು ನಮ್ಮ ರಾಜ್ಯ ಸರ್ಕಾರ ನೇಮಕ ಮಾಡಿದೆ, ಸರ್ಕಾರ ಆದೇಶಿದೆ ನಮ್ಮ ಹತ್ರ ಒಬ್ಬ ಜನಪದ ಅಕಾಡೆಮಿ ಸದಸ್ಯ ಆಗಬೇಕಾದ್ರೆ ಅದು ಸರ್ಕಾರ ಆದೇಶ ಹೊಡಿಸೋದು. ನಮ್ಮ ಕೈದಾಗ ಮೇನೋ ಇದೆ, ನಿಮ್ಮ ಕೈದಾಗ ಈಗ ನಾವು ಬೀದರ್ದಾಗ ಇರ್ತೀವಿ, ನಾವು ರಾಷ್ಟ್ರ ಸದಸ್ಯ ಇದ್ದಂದ್ರೆ ನಾವು ಹೂ ನಿಂತೀವಿ, ನಾವು ಕೇಂದ್ರ ಸರ್ಕಾರ ಒಬ್ಬ ಪ್ರತಿನಿಧಿ ಅಂದ್ರೆ ಹೂ ನಿಂತೀವಿ. ನೀವು ಜನರಿಗೆ ಮೋಸ ಮಾಡೋದು ದಾರಿ ತಪ್ಪಿಸೋಗ್ತದೆ. ನಮ್ಮದು ವಿನಂತಿ ಇದೆ. ಏನು ವಿನಂತಿ ಇದೆ ಅಂದ್ರೆ, ನೀವು ಕನ್ನಡ ಸಾಹಿತ್ಯ ಪರಿಷತ್ತು ಕಟ್ಟಡ ಯಾರು ಅಪ್ಪನ ಸ್ವತ್ತದ, ಇದು ಬೀದರ್ ಆಸ್ತಿ ಅದು. ನೀವು ನಾ ಮಾಡ್ತೀನಿ ನೀವು ಮಾಡ್ತೀನಿ ಇದು ನೀವು ಯಾಕೆ ಕೇಳ್ಕೊತೀರಿ? ಅರೆ ನಾವೆಲ್ಲ ಅಜೀವ ಸದಸ್ಯರಿದ್ದೀವಿ, ಆ ಸದಸ್ಯರೆಲ್ಲ ಅದಕ್ಕೆ ಬೆವರು ಇದ್ದೀವಿ. ಮುಂದೆ ನೀವು ಗೆದ್ದರೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ ನಿಮ್ಮ ಯಾರು ಮನಿದಲ್ಲ, ಯಾರು ಗೆದ್ದರೂ ಕೂಡ ಅದು ನಮ್ಮ ಸ್ವತ್ತದ. ಅದಕ್ಕಾಗಿ ನಾವು ಒಬ್ಬ ನಿಷ್ಠಾವಂತ ಸುರೇಶ್ ಚಂದ್ರ ಶೆಟ್ಟಿ ಭ್ರಷ್ಟಾಚಾರ ವಚನ ಭ್ರಷ್ಟ ಅಂತೀರಿ. ವಚನ ಭ್ರಷ್ಟ ಸುರೇಶ್ ಚಂದ್ರ ಶೆಟ್ಟಿ ಹೆಂಗಾಗುತ್ತೆ ನನಗೆ? ನೀವು 5 ವರ್ಷ ಒಬ್ಬ ಕಾರ್ಯದರ್ಶಿಯಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಕ್ಕಂಥ ಸಂದರ್ಭ ಒಂದಿನ ನೀವು ಭಾಗವಹಿಸಲ್ಲ, ಅದು ನೀವು ವಚನ ಭ್ರಷ್ಟರಲ್ಲ. ಒಬ್ಬ ಶಾಲೆ ಒಳಗೆ ಶಿಕ್ಷಕನಾದವ, ಗುರು ಆದವ, ಮಕ್ಕಳಿಗೆ ಪಾಠ ಹೇಳಕ್ಕೆ ಹೋಗಿ ಸುಮ್ಮನೆ ನಿದ್ದೆ ಹೊಡೆದ್ರು ಅಂದ್ರೆ ಅವ ವಚನ ಭ್ರಷ್ಟ ಆಗಿರ್ತಾನೆ. ಅದಕ್ಕೆ ನಮ್ಗೆ ಒಂದೇ ವಿನಂತಿ ಇದೆ, ನೀವು ದಯಮಾಡಿ ಇವೆಲ್ಲ ಸೋಂಗ್ ಮಾತಾಡ್ತಕ್ಕಂಥ ನೇರವಾಗಿ ಸ್ಪರ್ಧೆಗೆ ಬರ್ರಿ. ನಾವು ಬೇಸರತವಾಗಿ ಸುರೇಶ್ ಚಂದ್ರ ಶೆಟ್ಟಿ ಗೆಲ್ಲಿ ಬೀಳಿ. ಆದರೆ ನಾವು ಒಂದು ಕಡೆ ನಮಗೆ 2ರಿಂದ ಫೋನ್ ಮಾಡ್ತಕ್ಕಂಥದ್ದು. ಯಾಕೆ ಫೋನ್ ಮಾಡಿಸ್ಬೇಕು? ಅರೆ ಡೊಂಬರ ಆಟ ಅಲ್ಲ, ನಾವೀಗ ಡೊಂಬರಲ್ಲಿ ಆಟ ಅಲ್ಲ, ಈಗ ನಾವು ಚಲೋ ನಾಟಕ ಮಾಡೋಕ್ಕೆ ಬರ್ತಾಯಿದ್ವಿ. ನಾವೆಲ್ಲ ಸೇರಿಕೊಂಡು 5 ತಾಲೂಕಿನಲ್ಲಿರ್ತಕ್ಕಂಥ ಸದಸ್ಯರ ಮನೆಗಳು ಗೌರವಪೂರ್ವಕವಾಗಿ ಹೇಳಿ, ಸುರೇಶ್ ಚಂದ್ರ ಶೆಟ್ಟಿ ಅವರು ನಿಜವಾಗ್ಲೂ ನಿಷ್ಠಾವಂತ ಒಬ್ಬ ಹೋರಾಟಗಾರ. ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಕ್ಕಾಗಿ ದುಡಿತಕ್ಕಂಥ, ಅದು ಕನ್ನಡ ಸಾಹಿತ್ಯ ಪರಿಷತ್ ಕಟ್ತಕ್ಕಂಥ ಸ್ಥಳ ಅದು ನಿಮ್ಮದಲ್ಲ, ನಮ್ಮದಲ್ಲ, ಸರ್ಕಾರ ಸ್ಥಳ. ಅದಕ್ಕೆ ಯಾವಾಗ ಒಬ್ಬ ಅಧ್ಯಕ್ಷ ಆಗ್ತಾನೆ ಆವಾಗ ಅವ ಹೆಡ್ವರ್ಕ್ ತೊಗೊಂಡು ಅವಾಗ ಅದಕ್ಕೆ ಅಧಿಕಾರ ಮಾಡ್ತಕ್ಕಂಥದ್ದು. ನಾನು ಒಂದು ಹೇಳ್ತೀನಿ, ಬೀದರ್ ಜಿಲ್ಲೆಯಲ್ಲಾಗಲಿ ಮತ್ತು ನಮ್ಮ ಗ್ರಾಮೀಣ ಭಾಗದಲ್ಲಿ ಗಡಿಬಿಡಿ ಪ್ರಾಧಿಕಾರ ವತಿಯಿಂದ ಸಾಂಸ್ಕೃತಿಕ ಭವನ ಅಂತೇಳಿ ಲಕ್ಷಾಂತರ ರೂಪಾಯಿ ತೊಗೊತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ತೊಗೊಂಡು ಇಲ್ಲಿವರೆಗೆ ಕೂಡ ಯಾರೂ ಕೂಡ ಇದು ನಂದೇ ಅಂತ ಹೇಳ್ಕೊತಾ ಇದ್ದೀವಿ. ಸರ್ಕಾರ ದುಡ್ಡು ತೊಗೊಂಡು ನಂದು ಯಾಕಂತ ಹೇಳ್ಕೋಬೇಕು? ಸರ್ಕಾರ ದುಡ್ಡು ಕಟ್ಟಿದೆ, ನಮ್ಗೆ ಕಟ್ಟಿದ್ದೀವಿ, ಸಾಂಸ್ಕೃತಿಕವಾಗಿ ಬಳಸ್ಕೊಂಡು ಅಂತ ಹೇಳ್ರಿ. ಇವತ್ತು ನೀವೇನು ಮಾಡಿದಿರಿ? ಕನ್ನಡ ಸಾಹಿತ್ಯ ಸಂಘ ಕಟ್ಟಿದ್ರಿ, ಒಂದು ಮೆನೋ ಮಾಡಿದಿರಿ. ಬರ್ತ್ಡೇ ಮಾಡೋಕ್ಕೆ ಇಷ್ಟು ದುಡ್ಡು, ಮದುವೆ ಮಾಡೋಕ್ಕೆ ಇಷ್ಟು ದುಡ್ಡು, ಯಾಕೆ ಇವೆಲ್ಲ? ಅದು ಸಾಂಸ್ಕೃತಿಕ ಭವನ ಇರೋದ್ರಿಂದ ಸಾರ್ವಜನಿಕ ಓಪನಾಗಿ ಬಳಸ್ಕೊರಿ. ಇಂಥದ್ದು ಮಾಡೋದು ಬಿಟ್ಟು ನಾನು ವಿನಂತಿ ಇದೆ ರಾಜ್ಕುಮಾರ್ ಹೆಬ್ಬಾಳ್ಳಿ ಅವರಿಗೆ, ನೀವು ಬುದ್ಧಿವಂತರಿದ್ದೀರಿ, ಅವರು ಬುದ್ಧಿವಂತರಲ್ಲ. ಇಲ್ಲ ಸಲ್ಲದ ಮಾತಾಡಿ ನೀವು ಎಲೆಕ್ಷನ್ದ ನಮ್ಮ ಮುಗ್ಧ ಸಾಹಿತ್ಯಗಳಿಗೆ ಚಿಂತಕರಿಗೆ ಮೋಸ ಮತ್ತು ಪ್ರೆಷರ್ ಸವಾಲು ಬೇಕಾಗಿಲ್ಲ. ಬೀದರ್ದಾಗ ಎಲೆಕ್ಷನ್ ಪ್ರೆಷರ್ ನಾನು ಗೆಲ್ತೀನಿ, ಗೆಲುವು ಸೋಲುವು ಎಲ್ಲರಿಗೂ ಇರ್ತದೆ. ಆದರೆ ನೇರವಾಗಿ ನಾವು ಸುರೇಶ್ ಚಂದ್ರ ಶೆಟ್ಟಿ ಅವರಿಗೆ ಸಂಪೂರ್ಣವಾಗಿ 5-6 ಜನ ನಾವು ದಾಳಿಯಾಗಲಿ, ನಮ್ಮ ಏನ್ಕುರೆ ಅವರು, ಸುಳ್ಳು ಬಾಯ್ಕಟ್ಟೆ, ನಮ್ಮ ಸುಧಾಕರ್, ಶಂಕರ್ ಚೌಂಡಿಯವರು, ನಮ್ಮ ಮಾಸ್ಟರ್ ಅವರು ಎಲ್ಲರೂ ಒಪ್ಪಂದಗಳು ಬರ್ತಾಯಿದ್ದೀವಿ. ಮತ್ತು ಇದ್ರೊಳಗೆ ಯಾವುದೂ ರಾಜಕೀಯ ಒತ್ತಡಲ್ಲ, ಇಚ್ಛೆ. ಯಾಕಂದ್ರೆ ನಾನು ಒಂದು ಸಂಘಟನೆಯಿಂದ ಬಂದವರಿದ್ದೀವಿ. ಯಾರೂ ಹೇಳಿದ ಕೇಳಿ ನಾವು ಪ್ರೆಷರ್ ಮಾಡ್ತಕ್ಕಂಥಲ್ಲ. ನಾವೊಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಸಿದ್ಧಾಂತ ಅಂದರೆ ಸಿದ್ಧಾಂತ. ನಾವು ಅವ್ರು ಗೆಲ್ಲಿ ಬೀಳಿ ಆದರೆ ನಾವು ಬೇಸರತಾಗಿ ಸುರೇಶ್ ಚಂದ್ರ ಶೆಟ್ಟಿ ಅವರಿಗೆ ಇವತ್ತಿನಿಂದ ಸಂಪೂರ್ಣವಾಗಿ ಬೆಂಬಲ ನೀಡಿ ನಾವು ಪ್ರತಿ ಮನೆಗೆ ಹೋಗಿ ನಮ್ಮ ಪರಿಚಯ ಇರ್ತಕ್ಕಂಥ ಸದಸ್ಯರು, ಇವನ್ ರಾಜ್ಕುಮಾರ್ ಹೆಬ್ಬಾಳ್ಳಿ ಮನೆಗೂ ಹೋಗ್ತೀವಿ, ಇವನ್ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳ್ಳಿ ಮನೆಗೆ ಹೋಗ್ತಕ್ಕಂಥ ಪ್ರಜಾಪ್ರಭುತ್ವ ಹಕ್ಕದ. ಅದಕ್ಕೆ ಕೇಳ್ತಕ್ಕಂಥ ನಮಗೇನು ಅವ್ರು ದುಶ್ಮನ್ ಅಲ್ಲ, ನಮಗೆ ಅವ್ರು ದುಶ್ಮನಿಗಳು, ನಾವು ಅವ್ರಿಗೆ ದುಶ್ಮನ್ ಮಾಡ್ತಕ್ಕಂಥಲ್ಲ. ಅದಕ್ಕೆ ಇವತ್ತು ಈ ಸಭೆಯಲ್ಲಿ
ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಾವು ಸಂಪೂರ್ಣವಾಗಿ ಯುವಕರು, ಚಿಂತಕರು, ಹಿರಿಯರಿರ್ತಕ್ಕಂಥ ಸಾಹಿತಿಗಳ ಮನೆಗೆ ಹೋಗಿ ಕೈ ಮುಗಿದು ಮತಗಳು ಸುರೇಶ್ ಚಂದ್ರಶೆಟ್ಟಿಯವರು ನೀಡಿ 9ನೇ ತಾರೀಕು ಸಂಪೂರ್ಣವಾಗಿ ನಾವೆಲ್ಲರೂ ಬೆಂಬಲ ನೀಡುವಂಥ ಇವತ್ತು ನಿಮ್ಮ ಎದುರುಗಡೆ ಮಾತಾಡೋಕ್ಕೆ ಅವಕಾಶ ಕೊಟ್ಟದ ಎಲ್ಲ ವ್ಯಕ್ತಿಗಳಿಗೆ ಧನ್ಯವಾದ ಹೇಳ್ತಾರೆ. ಒಂದು ವ್ಯಕ್ತಿ ಹೋರಾಟಕ್ಕೆ ಇಳಿಬೇಕಾದ್ರೂ ಒಂದು ಕಾರಣದ ಬಂಧುಗಳು. ನಾನು ಇಲ್ಲಿವರೆಗೆ ಯಾವ ವ್ಯಕ್ತಿ ವಿರುದ್ಧ ಹೋದವಲ್ಲ. ಯಾಕಂತಂದರೆ ನಾನೊಬ್ಬ ಜನಪದ ಕಲಾವಿದನಾಗಿ ಒಂದು ಒಳ್ಳೆಯ ಸ್ವಭಾವದಾಗ ಬದುಕಬೇಕಂದು ಆ ನಿಟ್ಟಿನಲ್ಲಿ ಯಾವ ಟೆಂಟ್ನಾಗ ಕುಂತಿಲ್ಲ, ಇನ್ನೊಬ್ಬರ ಜೊತೆ ಹೋಗಿ ನಾನು ಜಯಘೋಷ ಆಗ್ದವಲ್ಲ. ನಾನೇನು ನಿರಂಬಳವಾಗಿ ನನ್ನ ಹಳ್ಳಿಗಳಲ್ಲಿ ನನ್ನ ಬದುಕನ್ನು ಮಾಡುತ್ತಾ ಇವತ್ತು ನಾನು ಹಾಡುಗಳು ಹಾಡ್ತಾಯಿದ್ದೆ. ನಾನು 2013ರಲ್ಲಿ ನನಗೆ ಕರೆದು ಜಾನಪದ ವಿಶ್ವವಿದ್ಯಾಲಯದಲ್ಲಿ ನಿನಗೆ ನೌಕರಿ ಕೊಡ್ತೀನಿ ಬಾರಪ್ಪ ಅಂದು ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳವನ್ನು ಕರ್ಕೊಂಡು ಸುಮಾರು ನನಗೇನಂತಂದರೆ 5 ವರ್ಷದಲ್ಲಿ ವ್ಯರ್ಥ ದುರಿಸ್ಕೊಡ. ಎಷ್ಟಪ್ಪ ಸ್ಯಾಲ್ರಿ ಅಂದರೆ ನನಗೆ 12,000 ರೂಪಾಯಿ ಸ್ಯಾಲ್ರಿ. 1 ವರ್ಷ ಮಾತ್ರ ಸ್ಯಾಲ್ರಿ ಕೊಟ್ಟು 2ನೇ ವರ್ಷ ನನಗೆ ಅವ್ರು ಏನು ಮಾಡಿದ್ರು ಅಂತಂದರೆ, ನಿನಗೆ ಪಾಠ ಸರಿಯಾಗಿ ಮಾಡೋಕ್ಕೆ ಬರ್ತಾಯಿಲ್ಲ. ಯಾಕೆ ಸರ್? ಇಲ್ಲ, ನಿನ್ನ ಪಾಠ ಸರಿಯಾಗಿ ಮಾಡೋಕ್ಕೆ ಬರ್ತಾಯಿಲ್ಲ, ನೀನೇನು ಮಾಡಬೇಕು, ಅರ್ಧ ಸ್ಯಾಲ್ರಿ ಕೊಡಬೇಕು. ನಮಗೆ ಬರ್ತಕ್ಕಂಥ ಎಷ್ಟು? 12,000. 12,000ದಲ್ಲಿ ಅವ್ರಿಗೆ 6,000 ಕೊಡಬೇಕು. ನಾವು ಟೋಟಲಲ್ಲಿ ಯಾರ್ಯಾರು ಅಂದರೆ ಪವನ್ ನಾಟ್ಯಕಾರ ಅಂತ ಒಬ್ಬ ಹುಡುಗ, ಅವನು ಕೊಡಬೇಕು, ನಾನು ಕೊಡಬೇಕು. ಇನ್ನು ಮಿಕ್ಕಿದವರೆಲ್ಲ ಏನಂತಂದ್ರೆ ಅವ್ರ ಪಾಪ ಯಾರು ಮಾಡಿದ್ರು, ಯಾರು ವರ್ಷಕ್ಕೆ ಬಿಟ್ಟು ಹೋದ್ರು, ಹೀಗೆಲ್ಲ ಹೋಗ್ಯಾರ ಅವ್ರು. ಅದರಲ್ಲಿ ವಿಶೇಷವಾಗಿ ಏನಂತಂದರೆ ಅಲ್ಲಿ ನಮ್ಮದು ಪವನ್ ನಾಟ್ಯಕಾರ ಅಂತಕ್ಕಂಥ ಹುಡುಗ ನನಗೆ ಭಾಳ ಟಾರ್ಚರ್ನ ಕೊಟ್ಟು 12,000 ನೀವೇನದ 6,000 ಕೊಡಬೇಕು. ನಮ್ಗಲ್ಲಿ ಉಳಿತಷ್ಟು 6,000 ಮಾತ್ರ. ಆ 6,000ದಾಗ ನಾವು ಬದುಕನ್ನು ಮಾಡಬೇಕು. ಇವತ್ತು ನಮ್ಮೂರು ಚೊಂಡಿ ಮನೇಲಿ ನನಗಿಂದ ಹೋಗ್ಬರ್ಲಕ್ಕೆ ಏನಂತಂದರೆ 3,000 ಬೇಕು. ಉಳಿತಷ್ಟು 3,000. ಆ 3,000ದಾಗ ಬದುಕು ಹೆಂಗೆ ಮಾಡ್ಬೇಕು ಇವತ್ತು ನಾವು. ಮನೆಗೆ ಹೆಂಡತಿ ಕೇಳ್ತಾಳೆ, ಏನಪ್ಪ ಎಷ್ಟು ನಿಮ್ಗೆ ಸ್ಯಾಲ್ರಿ ಹೇಳಕ್ಕೆ 12,000 ಅಂತೀರಿ, ಮನೆಗೆ ಬರೀ 3,000 ತತ್ತಲ್ಲ, ಕಾರಣ ಏನು? ನನಗೊಂದು ಕಡೆ ನಾವು ರಾಶಿ ಹಚ್ಚಿದ್ರು ಅಂತಂದರೆ, ನೋಡಪ್ಪ ಇವತ್ತು ನೀನು ಸ್ಯಾಲ್ರಿನ ಕಮ್ಮಿ ತಿಳ್ಕೊಬೇಡ. ನೀನು ಒಂದರ ನಿನಗೇನಂತಂದರೆ ನೀವು ಲೆಕ್ಚರ್ ಆಗ್ತಿ, ನಿನಗಿಲ್ಲ ಅಂದರೆ ಸುಮಾರು 75,000 ರೂಪಾಯಿ ಸ್ಯಾಲ್ರಿ ಬರ್ತದೆ. ಇಲ್ಲ ಸರ್, ನಮ್ಮದು ಡಿಗ್ರಿ ಕಮ್ಮದ. ಅದಕ್ಕೆ ಡಿಗ್ರಿ ಹತ್ತಲ್ಲ, ಅದಕ್ಕೆ ಏನಂತಂದ್ರೆ ಬರೀ ಏನಂತಂದ್ರೆ ಮೂಲ ಮನೆತನದಿಂದ ಜನಪದ ಕಲೆ ಹಾಡಿದವ್ರಿಗೆ ಮಾತ್ರ ಅಲ್ಲಿ ಪ್ರೋತ್ಸಾಹ ಸಿಗ್ತದಪ್ಪ. ಆ ಮಾತು ನಾನು ಎಲ್ಲಿ ಹೇಳಿದ್ರೆ ಅಂತಂದರೆ, ಕನ್ನಡ ಸಾಹಿತ್ಯ ಸಂಘದಲ್ಲಿ ಕರ್ನಾಟಕ ಕಾಲೇಜ್ದಲ್ಲಿ ಸುಮಾರು 1000 ಜನಗಳ ಮಧ್ಯೆ ನನಗೆ ಎಬ್ಬಸಿ ನಿಂತು ನಮಸ್ಕಾರ ಮಾಡಕ್ಕೆ ಹಚ್ಚಾರ. ಈ ಮಾತಿನ ಸುಳ್ತವ್ರು ಬೇಕಾರಲ್ಲಿ ಅಂತಂದ್ರೆ ನಮ್ಮ ಗೋಪಿಯವ್ರು ಸುಧಾಲ್ ಇದ್ದರು. ಎದ್ದು ನೀನು ನಮಸ್ಕಾರ ಮಾಡಪ್ಪ ಅಂತ ನಾನು ಸ್ವತಃ ಅವರಿಂದ ಎಬ್ಬಸಿ ನಾನು ನಮಸ್ಕಾರ ಮಾಡಕ್ಕೆ ಹಚ್ಚಾರಿ. ಇವತ್ತು ಎಷ್ಟಪ್ಪ ಸ್ಯಾಲ್ರಿ ನಿನಗೇನಂದ್ರೆ 75,000 ರೂಪಾಯಿ. ನಾನು ಒಂದೇ ಆಸೆ ಇಟ್ಕೊಂಡು ಅಂದರೆ ಒಂದಿನ ನಾನು 75,000 ರೂಪಾಯಿ ಸ್ಯಾಲ್ರಿ ನನಗೆ ಸಿಗ್ತದಲ್ಲ. ನನ್ನ ಹೆಣ್ಣು ಮಕ್ಕಳು ಒಂದಿನ ಏನಂತಂದ್ರೆ ನಾವೆಲ್ಲ ಹಾಯ ಬದುಕು ಮಾಡ್ತೀವಿ ಅಂತ ಒಂದೇ ಕನಸು ಇಟ್ಕೊಂಡು ಇರ್ತಕ್ಕಂಥ ಯಾರ್ಯಾವ್ರಿಗೇನೋ ಎದುರು ಹಾಕೊಂಡು ಕೂಡ ನಾವು ಬರೀ ಜಗನ್ನಾಥಪ್ಪ ಅವರು ಪರವಾಗಿ ನಾವು ಮಾತಾಡ್ತಿದ್ದ. ಇವತ್ತಲ್ಲಿ SC ಅಲ್ಲಿ ಒಂದು ರೋಡಿಂದ ಜಗಳ ಬಿದ್ದಿತ್ತು. ಅವರು ಜಾನಪದ ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂಥ ಹತ್ತಿನೊಂದು ಪಕ್ಕದಾಗ ಹಾದಿ ಬರ್ತಿತ್ತು. ಆ ಗಲ್ಲಿ ಜನರೆಲ್ಲ ಪೂರ ಒಂದು ಕಡೆ ಬಂದು ಅವ್ರಿಗೆ ಸ್ಟ್ರೈಕ್ ಮಾಡಿದಾಗ ಅದನ್ನು ನಾನು ಭಾವದ್ರೆ ಕೂಡ ಇದ್ರು. ನಾನು ಭಾವದ್ರೆ ಸ್ವತಃ ನಾವು ಎದುರು ಹಾಕ್ಕೊಂಡಿದ್ದೆ ನಾನು. ಯಾಕಂತಂದರೆ ಇಲ್ಲಿ ನಾನು ನೌಕರಿ ಹೆಂಗೆ ಸಿಗ್ತದೆ ಒಂದಿನ ನೋಡ್ರಿ ಭಾವಜಿ, ನಾವು ನೌಕರಿ ಸಿಕ್ತಂದರೆ ನಾಳೆ ನಿಮ್ಮ ತಂಗಿ ಅದಕ್ಕೆ ಮನೇಲಿ ಸುಖದಾಗಿರ್ತಾಳೆ, ದಯವಿಟ್ಟು ನೀವು ಯಾರು ಬರಬೇಡ ಅಂತ ನಮ್ಮ ಭಾವಜಿ ಅವ್ರಿಗೆ ಏನಂತ ಹೋರಾಟನ ಅನ್ನೋಂತ ತೆಗಿಲಕ್ಕೆ ಹಚ್ಚಿದೆ ಇವತ್ತು. ಅಂಥದ್ದಲ್ಲಿ ನಮಗೇನಂತಂದು ಬರ್ತಾ ಪ್ರತಿ ಜೂನ್ ತಿಂಗಳು ಸ್ಟಾರ್ಟ್ ಆಯಿತು ಅಂತಂದರೆ ನಮ್ಗಲ್ಲಿ ಕೆಲಸ ಕೊಡದೆ ಬರೀ 6 ತಿಂಗಳು ಮಾತ್ರ. ಆ 6 ತಿಂಗಳಲ್ಲಿ ಏನೇನು ಮಾಡ್ತಾರೆ ಅವ್ರು ಅಂತಂದರೆ, ಮೊದಲನೇ ಸ್ಯಾಲ್ರಿ ಅವ್ರಿಗೆ ಕೊಡಬೇಕು. ಎಲ್ಲ ಅತಿಥಿ ಉಪನ್ಯಾಸಕರನ್ನು ಒಬ್ಬನೇ ಅಲ್ಲ, ಎಲ್ಲರೂ ಕೊಡಬೇಕು. ಇವತ್ತಲ್ಲಿ ಏನಂತ ಹೆಸರು ಹೇಳಬೇಕಾಗಿತ್ತು ಅಂದರೆ, ಪವನ್ ನಾಟ್ಯಕರಿದ್ದರು, ಇರ್ತಕ್ಕಂಥ ರಾಜ್ಕುಮಾರ್ ಮತ್ತೊಬ್ಬ ವ್ಯಕ್ತಿದ್ದ, ಇನ್ನೊಬ್ಬ ರಾಜ್ಕುಮಾರ್ ನಮ್ದು ಏನಂತಂದ್ರೆ ಬಿದ್ರಿ ವರ್ಗದವರ, ಮತ್ತು ಏನಂತಂದ್ರೆ ನಿಂಗಪ್ಪ ಅಂತೇಳಿ ಅವರು ಕೂಡ ನಮ್ಮದು ಆಯುರ್ವೇದಿಕ್ದವರ, ಅಂಜನ ಪಾಟೀಲ್ ಅಂತಿದ್ರು ಪಾಪ, ಅವರು ಕೂಡ ಕೊನೆಯ ತಾಳ ಬಟ್ಟಿ ಬಿಟ್ಟು ಹೋದರು. ಎಲ್ಲ ಅತಿಥಿ ಉಪನ್ಯಾಸಕರು ಮೊದಲನೇ ಜೂನ್ ತಿಂಗಳು 1 ತಿಂಗಳು ಸ್ಯಾಲ್ರಿ ಕೊಡಬೇಕು. ಸುರೇಶ್ ಚಂದ್ರಶೆಟ್ಟಿ ಅವರಿಗೆ ಸಪೋರ್ಟು ಕಡ್ಡಾಯವಾಗಿ ಮಾಡ್ತೀವಿ. ಯಾಕಂತಂದರೆ ಸುಮಾರು ಅವರೇನು ಎಲ್ಲ ಸಂಘದಾಗ ಅವರೇ ಉಳ್ಕೊಂಡ್ರೆ ಎಲ್ಲ ಕೆಲಸ ಮಾಡಿ ಆ ಮಾಡಿ ಬೇರೆ ಇರ್ತಕ್ಕಂಥ ಕಲಾವಿದರಿಗೆ ಬೆಳೆಸಿಲ್ಲ, ಸಾಹಿತ್ಯಗಳಿಗೆ ಬೆಳೆಸಿಲ್ಲ, ಏನು ಬೆಳೆದ್ರು ತಮ್ಮವರೇ ಬೆಳೆದಾರ. ಆ ನಿಟ್ಟಿನಲ್ಲಿ ಇವತ್ತಿನ ಸುರೇಶ್ ಚಂದ್ರಶೆಟ್ಟಿ ಅವರು 5 ವರ್ಷದ ಅವಧಿಯಲ್ಲಿ ಅದು ಏನು ಪಾಪ ಅವರು ಒಂದಿಷ್ಟು ಜಾಗನ ಮಾಡಿಕೊಂಡು ಅದಕ್ಕೆ ಸಮಾರಂಭ ಅಡಿಗಲ್ ಕೂಡ ಹಾಕಿದ್ದಾರೆ. ಆ ನಿಟ್ಟಿನಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹೆಂಗೆ ಅವ್ರು ಏನಾದ್ರು ಗೆದ್ದು ಬಂದ್ರಂದರೆ ಅದಿರ್ತಕ್ಕಂಥ ಕನ್ನಡ ಭವನನ ಅವ್ರು ಹೆಂಗೆ ಖಂಡಿತವಾಗಿ ಕಟ್ಟಿಸ್ತಿರ್ತಕ್ಕಂಥ ನಮ್ಮದು ಒಂದು ನಂಬಿಕೆ ಅದ. ಅದಕ್ಕೆ ನಮ್ಮ ಒಟ್ಟು ಖಂಡಿತವಾಗಿ ಸುರೇಶ್ ಚಂದ್ರಶೆಟ್ಟಿ ಅವರು ಕೊಟ್ಟು ನಾವು ಗೆದ್ದಿಸ್ತೀವಿ. ಅದಕ್ಕೆ ನನ್ನ ಮಾತನ್ನು ಕೇಳಬೇಕಾಗಿ ತಮ್ಮೆಲ್ಲರಿಗೆ. ನಿಮ್ಮ ಹೆಸರು? ನನ್ನ ಹೆಸರು ಶಂಕರ್ ಚೋಂಡಿ ಅಂತ, ನಾನೊಬ್ಬ ಜಾನಪದ ಕಲಾವಿದ. ಉಳಿಸಬೇಕು, ಬೆಳೆಸಬೇಕು, ಜನಪದ ಸೊಗಡನ್ನು ಇಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾ ಮಟ್ಟದ ಮತ್ತು ರಾಜ್ಯಾಧ್ಯಕ್ಷ ಸ್ಥಾನದ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಚುನಾವಣೆ ನಿಗದಿಯಾಗಿದೆ. ಈ ನಿಟ್ಟಿನಲ್ಲಿ
ಜಿಲ್ಲಾ ಸ್ನಾತಕೋತ್ತರ ಸಮಾಜ ಕಾರ್ಯಕರ್ತರ ಸಂಘದ ಜಿಲ್ಲಾಧ್ಯಕ್ಷನಾದಂಥ ನಾನು ಸುಧಾಕರ್ ಯಲ್ಲನೂರ್ ಈಗಾಗಲೇ ನಮ್ಮ ಜಿಲ್ಲಾ ಸ್ನಾತಕೋತ್ತರ ಸಮಾಜ ಕಾರ್ಯಕರ್ತರ ಸಂಘದ ಪದಾಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿದೆ. ಅವರು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ಸ್ಪರ್ಧಿಸಿರುವಂತಹ ಶ್ರೀ ಸುರೇಶ್ ಚನ್ಶೆಟ್ಟಿ ಅವರಿಗೆ ಬೆಂಬಲವನ್ನು ಕೊಡಲಿಕ್ಕೆ ನನಗೆ ಈಗಾಗಲೇ ಅವರು ಸಹಮತವನ್ನು ನೀಡಿದ್ದಾರೆ. ಅದಕ್ಕಾಗಿ ಬೀದರ್ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ಸ್ಪರ್ಧಿಸ್ತಿದ್ದಾರೆ ಶ್ರೀ ಸುರೇಶ್ ಚನ್ಶೆಟ್ಟಿ ಅವರಿಗೆ ಮತ್ತೊಮ್ಮೆ ಅವಕಾಶ ನಾವು ನಮ್ಮ ಜಿಲ್ಲಾ ಸ್ನಾತಕೋತ್ತರ ಪದವೀಧರ ಸಂಘದ ವತಿಯಿಂದ ನಾವು ಅವರಿಗೆ ಅವಕಾಶವನ್ನು ಮಾಡಿಕೊಡ್ತೇವೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಇನ್ನೂ ಪದಾಧಿಕಾರಿಗಳು ಸೇರಿ ರಾಜ್ಯಾಧ್ಯಕ್ಷ ಸ್ಥಾನ ಕೂಡ ಇನ್ನೂ ಕೆಲವೇ ದಿನಗಳಲ್ಲಿ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಲಿಕ್ಕೆ ನಮ್ಮ ಪದಾಧಿಕಾರಿಗಳು ತಿಳಿಸಿರೋ ಹಿನ್ನೆಲೆಯಲ್ಲಿ ಸುರೇಶ್ ಚನ್ಶೆಟ್ಟಿ ಅವರು ಒಂದನೇ ಸಲಕ್ಕೆ ಚುನಾವಣೆಗೆ ನಿಂತು ಈಗಾಗಲೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಕನ್ನಡವನ್ನು ಬೆಳೆಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಒಂದೇ ಸಲಕ್ಕೆ ಯಾರಿಗೂ ಕೂಡ ಸಂಪೂರ್ಣವಾಗಿ 100% ಕೆಲಸ ಮಾಡಲಿಕ್ಕೆ ಆಗದಿದ್ದರೂ ಕೂಡ ಅವರು ಸಂಪೂರ್ಣವಾಗಿ ಕೆಲಸ ಮಾಡಿದ್ದಾರೆ. ಇನ್ನೊಂದು ಸಲ ಅವರಿಗೆ ಅವಕಾಶ ಕೊಟ್ಟಾಗ ಮಾತ್ರ ನಮ್ಮ ಬೀದರ್ ಜಿಲ್ಲೆಯ ಗಡಿ ಜಿಲ್ಲೆಯ ಎಲ್ಲ ಕಲಾವಿದರು ಮತ್ತು ಸಂಸ್ಕೃತಿ ಬೆಳೆಸಿ ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ನಮ್ಮೆಲ್ಲ ಪದಾಧಿಕಾರಿಗಳು ತಿಳಿಸಿದ್ರು. ಸುರೇಶ್ ಚನ್ಶೆಟ್ಟಿ ಅವರಿಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟಾಗ ಮಾತ್ರ ಇಲ್ಲಿ ನಮಗೆ ಒಂದು ಕನ್ನಡಕ್ಕೆ ಒಂದು ನ್ಯಾಯ ಕೊಟ್ಟಂಗೆ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ಸ್ನಾತಕೋತ್ತರ ಸಮಾಜ ಕಾರ್ಯಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳು ಬೀದರ್ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನಲ್ಲಿದ್ದಾರೆ. ಇದು ಒಂದು ಪ್ರಜ್ಞಾವಂತರ ಚುನಾವಣೆ. ಇಲ್ಲಿ ಯಾವುದೇ ಹಣ ಬೇರೆ ಬೇರೆ ರೀತಿಯಾದ ಆಮಿಷಗಳಿಗೆ ಒಡ್ಡಾಗಬಾರ್ದು ಮತ್ತು ನಾವು ಅದಕ್ಕೆ ಬಲಿಯಾಗಬಾರ್ದು. ಕೆಲವೊಂದು ಈಗಾಗಲೇ ಸ್ಪರ್ಧಿಸಿರುವಂತಹ ವ್ಯಕ್ತಿಗಳು ಈಗಾಗಲೇ ಹಣದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ನಮ್ಮ ಸಂಘದ ಪದಾಧಿಕಾರಿಗಳು ಹೇಳಿದರು. ಅವರಿಗೂ ನಾವು ಹೇಳಿದ್ದೀವಿ, ತಾವು ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತಂದು. ಮತ್ತು ನಮ್ಮದೆಲ್ಲ ಪೋಸ್ಟ್ ಗ್ರ್ಯಾಜುಯೇಟ್ ಸೋಷಿಯಲ್ ವರ್ಕರ್ಸ್ ಆರ್ಗನೈಸೇಷನ್ ಇರೋದರಿಂದ ನಾವು ಎಲ್ಲ ಕಡೆ ಸ್ವಂತವಾಗಿ ಓಡಾಡ್ತೀವಿ ಅಂತಂದು ನನಗೆ ಹೇಳಲಿಕ್ಕೆ ಅವರು ಹೇಳಿದ್ದಾರೆ. ಇದೇ ರೀತಿಯಾಗಿ ನಾವು ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಪ್ರಜ್ಞಾವಂತ ಯುವಕರಿಗೆ ಮತ್ತು ಪ್ರಜ್ಞಾವಂತ ಪೋಸ್ಟ್ ಗ್ರ್ಯಾಜುಯೇಟ್ ಸೋಷಿಯಲ್ ವರ್ಕರ್ ಆರ್ಗನೈಸೇಷನ್ ಎಲ್ಲ ಸದಸ್ಯರಿಗೆ ನಾವು ಮನೆಗೆ ಹೋಗಿ ಮುಟ್ಟಿಸಿ ಸುರೇಶ್ ಚನ್ಶೆಟ್ಟಿ ಅವರಿಗೆ ಬೆಂಬಲ ನೀಡ್ತೀವಿ ಅಂತಂದು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೇದರ್ನ ಮಾಜಿ ಶಾಸಕ ಸೈಯದ್ ಜುಲ್ಫಿಕರ್ ಹಾಶ್ಮಿ ಅವರು ಬೆಳಗಿನ ಜಾವ ನಿಧನರಾಗಿದ್ದಾರೆ. ಮೃತರು ಕಳೆದ 4-5 ತಿಂಗಳಿನಿಂದ ಮೂತ್ರಪಿಂಡ ಸಮಸ್ಯೆಯಿಂದ ಬಳಲುತ್ತಿದ್ದು ಡಯಾಲಿಸಿಸ್ ಮಾಡಿಕೊಳ್ಳುತ್ತಿದ್ದರು. ಆರೋಗ್ಯ ಹದಗೆಟ್ಟ ನಿಮಿತ್ತವಾಗಿ ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅಲ್ಲಿ ಅವರು ನಿಧನರಾಗಿದ್ದು ಪತ್ನಿ, 3 ಪುತ್ರರು ಹಾಗೂ 2 ಪುತ್ರಿಯರನ್ನ ಅಗಲಿದ್ದಾರೆ. ಜುಲ್ಫಿಕರ್ ಹಾಶ್ಮಿ ಅವರು ನಿಧನರಾದ ಹಿನ್ನೆಲೆಯಲ್ಲಿ ನಗರದ ಅಂಬೇಡ್ಕರ್ ವೃತ್ತದ ಬಳಿ ದಲಿತ ಪರ ಹಾಗೂ ವಿವಿಧ ಸಂಘಟನೆಗಳ ಪ್ರಮುಖರು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ 2 ನಿಮಿಷಗಳ ಕಾಲ ಮೌನಾಚರಣೆಯನ್ನು ಮಾಡುವ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು. ಈ ಕುರಿತಾಗಿ ದಲಿತ ಮುಖಂಡರಾದ ಮಾರುತಿ ಬೌದ್ಧೆ ಅವರು ಕೂಡ ಮಾತನಾಡಿ ಸಂತಾಪವನ್ನು ಸೂಚಿಸಿದರು. ಈ ವೇಳೆ ರಾಜ್ಕುಮಾರ್ ಮೂಲಭಾರತಿ, ಬಾಬುರಾವ್ ಹೊನ್ನ ನಾಯಕ್, RP ರಾಜ, ಮಾರುತಿ ಕಂಠಿ ಸೇರಿದಂತೆ ಇನ್ನಿತರರು ನೆರೆದು ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು. ಬೀದರ್ ಜಿಲ್ಲೆಯ ಬಹುಜನ ಚಳವಳಿಯ ಮಹಾನ್ ವ್ಯಕ್ತಿಯಾದಂತಹ ಸೈಯದ್ ಜುಲ್ಫಿಕರ್ ಹಾಶ್ಮಿ ಅವರು ಇವತ್ತಿನ ದಿನ ಏನು ಜಿಲ್ಲೆಯ ನಮ್ಮ ಶೋಷಿತ ಸಮಾಜದ ವ್ಯಕ್ತಿಯಾದಂಥ ಅವರು ಇವತ್ತಿನ ದಿನ ಏನನ್ನ ನಮ್ಮಲ್ಲಿಂದ ಏನದ ಅಗಲಿದಾರ. ಹಾಗಾಗಿ ಇವತ್ತಿನ ದಿನ ನಾವೆಲ್ಲ ನಮ್ಮ ಸಂಘಟನೆ ಎಲ್ಲ ಮುಖಂಡರುಗಳು, ಹೋರಾಟಗಾರರು ಎಲ್ಲರೂ ಸೇರಿಬಿಟ್ಟು ಏನದಂದ್ರೆ ಇವತ್ತಿನ ದಿನ ಬೆಳಗ್ಗೆ ಇವತ್ತು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀವಿ. ಹಾಗಾಗಿ ಅವರ ಒಂದು ನಮ್ಮನ್ನು ಅಗಲಿ ಇರುವುದರಿಂದ ಇವತ್ತೇನದ ನಮ್ಮ ಬಹುಜನ ಚಳವಳಿಗೆ ಹಿನ್ನಡೆ ಆಗಿದೆ ಅಂಥೇಳಿ ನಾವು ಭಾವಿಸ್ಕೊತಾ ಇವತ್ತಿನ ಶ್ರದ್ಧಾಂಜಲಿ ಸಭೆಗೆ ನನ್ನನ್ನು ಮಾತಾಡೋದು ಎಲ್ಲರಿಗೆ ಜೈ ಭೀಮ್. ದಲಿತರು, ಹಿಂದುಳಿದರ, ಅಲ್ಪಸಂಖ್ಯಾತರ ಒಂದು ಹೋರಾಟದ ಮುಂಚೂಣಿರುವಂಥ ಒಂದು ಮಹಾನ್ ನಾಯಕ ಸನ್ಮಾನ್ಯ ಮಾಜಿ ಶಾಸಕರಾದ ಜುಲ್ಫಿಕರ್ ಹಾಶ್ಮಿ ಅವ್ರ ನಿಧನದಿಂದ ಭಾಳಷ್ಟು ತುಂಬಲಾಡುವಂಥ ಕಷ್ಟ ಆಗಿದೆ. ಇಂಥ ಸಂದರ್ಭದಲ್ಲಿ ಏನಿವತ್ತು ಕೋವಿಡ್-19 ಅಂತ ಎಲ್ಲ ಕಡೆ ಕೆಟ್ಟ ಸುದ್ದಿಗಳು ಬರ್ತಾಯಿದ್ದು, ಆದರೆ ಇಂಥ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿ 1989 ನಾನು ಅವರು ಭಾಳ ಜೊತೆಯಲ್ಲಿ ಒಂದು ಸೈಕಲ್ ಮೇಲೆ ಅವ್ರು ನಡೆಸಿರೋ ನಮ್ಮ ಮುಂದೆ ಕುಂತು ಇಬ್ಬರು ಭಾಳ ಕಷ್ಟಗಳು ನೋಡ್ಕೊಂಡು ಬಂದಿರೋದು. ಇಂಥ ಏನಿಗೊತ್ತ ಕಷ್ಟ ಮತ್ತು ಇವತ್ತು ಕೋವಿಡ್-19 ಎಲ್ಲ ಬಡವರು ಗೊತ್ತ ದುರ್ಬಲ ವರ್ಗದರು ತೊಂದರೆಯಲ್ಲಿದ್ದಾರೆ. ಅವರು ಕಿಡ್ನಿನಿಂದ
ಅವರು ಕಿಡ್ನಿ ವೈಫಲ್ಯ ಆಗಿ ಡಯಾಲಿಸಿಸ್ ಮಾಡಿದ್ರು. ಇಂಥ ಸಂದರ್ಭದಲ್ಲಿ ಅವರಿಗೆ ಮಕ್ಕಳು ಸರಿಯಾಗಿ ರೀತಿಯಲ್ಲಿ ಬಂದು ಎಲ್ಲ ಕೆಲಸಕ್ಕೆ ಇವತ್ತು ಕಷ್ಟ ಇದ್ದಂಥ ಸಮಯದ ಇವತ್ತು ಅವ್ರ ಮಕ್ಕಳೆಲ್ಲ ಸರಿಯಾಗಿ ಓದಿ ಬರದೆ ಒಬ್ಬರು ಅಡ್ವೊಕೇಟ್ ಆಗಿರೋರು, ಒಬ್ಬರು ಲೆಕ್ಚರ್ ಆಗ್ಯಾರ, ಇವತ್ತು ಸುಖ ಕಂಡಿರೋರು. ಅವ್ರು ಇನ್ನೂ ಹೆಚ್ಚಿನ ದಿನ ಇರಬೇಕಾಗಿತ್ತು. ಭಾಳಷ್ಟು ಕಷ್ಟ ನೋವಿನ ಬಂದು ಸಣ್ಣ ವಯಸ್ಸಿನಲ್ಲೇ ಈ ಬಹುಜನ ಚಳವಳಿಯನ್ನು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕೈಯಾಗ ತೊಗೊಂಡು 1994ರಲ್ಲಿ MLA ಆದರು. ಇಡೀ ಈ ದಕ್ಷಿಣ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಅವ್ರು ಫಸ್ಟು MLA ನಮ್ಮ DSP ಆಗಿತ್ತು. ಆದ ನಂತರ ಕಾರಣಾಂತರಗಳಿಂದ ಅವರು ಸೋತರು 2-3 ಸರ್ತಿ. ಆದರೂ ಕೂಡ ಎಂದೂ ಕೂಡ ಚಳವಳಿಯನ್ನು ಬಿಟ್ಟಿಲ್ಲ ಅವರು. ಯಾವ ಪಕ್ಷಕ್ಕೆ ಹೋದ್ರೇನೋ ಎಲ್ಲಿದ್ದರೇನೋ ಚಳವಳಿ ಯಾವಾಗಾರ ಏನಾರ ಆದಂತಂದ್ರೆ ಅವರು ಎಲ್ಲಕ್ಕಿಂತ ಮುಂಚೆನೇ ಅವ್ರು ಬರ್ತಾರೆ. ಇಂಥ ಸಂದರ್ಭದಲ್ಲಿ ಇವತ್ತು ನಮಗೆ ತುಂಬಲಾರ್ದಷ್ಟು ಕಷ್ಟ ಆಗ್ಯದ. ಅವರ ಕುಟುಂಬಕ್ಕೆ, ಅವರ ಅಭಿಮಾನಿಗಳಿಗೆ ಎಲ್ಲ ಹೆಚ್ಚಿನ ಬೇರೆ ಕೊಡಲಿ, ಶಕ್ತಿ ಕೊಡಲಿ, ಈ ದುಃಖ ತಾಳ್ಕೊಂಬಂಥದ್ದು ಇಲ್ಲ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಸುರೇಶ್ ಚೆನ್ಶೆಟ್ಟಿ ಅವರಿಗೆ ಬೆಂಬಲಿಸಿ ಕೃಷಿ ನಗರದ ಹತ್ತಿರದ ಸಂಗಮೇಶ್ವರ ನಗರ ಹನುಮಾನ ಮಂದಿರದಲ್ಲಿ ಗೆಳೆಯರ ಬಳಗ ವತಿಯಿಂದ ಪೂರ್ವಭಾವಿ ಸಭೆಯನ್ನು ಕರೆಯಲಾಯಿತು. ಸಭೆಯಲ್ಲಿ ಸುರೇಶ್ ಚೆನ್ಶೆಟ್ಟಿ ಅವರು ಈ ಹಿಂದಿನ 5 ವರ್ಷದ ಅವಧಿಯಲ್ಲಿ ಮಾಡಿದ ಅನೇಕ ಕನ್ನಡ ಪರ ಅಭಿವೃದ್ಧಿ ಕಾರ್ಯಗಳಿಗಾಗಿ ಅತಿ ಮುಖ್ಯವಾಗಿ ಎಲ್ಲರನ್ನ ಒಳಗೊಂಡು ಕನ್ನಡ ಭವನ ನಿರ್ಮಾಣ ಮಂಜೂರಾತಿಗಾಗಿ ಮಾಡಿದ ಕಾರ್ಯಕ್ಕಾಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಅದರಂತೆ ಇದೇ ವೇಳೆ ಶಿಕ್ಷಕರು ಹಾಗೂ ಗೆಳೆಯರ ಬಳಗದ ಪ್ರಮುಖರಾದ ಹಾವಯ್ಯ ಸ್ವಾಮಿ, ನಿವೃತ್ತ ಶಿಕ್ಷಣಾಧಿಕಾರಿ ಶಿವಕುಮಾರ ಸ್ವಾಮಿ, ಯುವ ಮುಖಂಡರಾದ ಗುರುನಾಥ ರಾಜಗೀರ, ಗ್ರಾಮ ಲೆಕ್ಕಾಧಿಕಾರಿ ಶಿವಾನಂದ ಹಾಗೂ ಇತ್ತೀಚೆಗಷ್ಟೇ ನಗರಸಭೆಯ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದ ಬಿಜೆಪಿಯ ಅಭ್ಯರ್ಥಿ ರಾಜಾರಾಮ ಚಿಟ್ಟ ಅವರು ಕೂಡ ಮಾತನಾಡಿ ಸುರೇಶ್ ಚೆನ್ಶೆಟ್ಟಿ ಅವರನ್ನ ಮತಬಾಂಧವರು ಬೆಂಬಲಿಸಿ ಅವರಿಗೆ ಅಮೂಲ್ಯವಾದ ಮತಗಳನ್ನು ನೀಡಿ ಗೆಲ್ಲಿಸುವುದಾಗಿ ಮನವಿಯನ್ನ ಮಾಡಿದ್ರು. ಅದರಂತೆ ಇದೇ ವೇಳೆ ಅಭ್ಯರ್ಥಿ ಸುರೇಶ್ ಚೆನ್ಶೆಟ್ಟಿ ಅವರು ಮಾತನಾಡಿ ಗೆಳೆಯರ ಬಳಗದ ಬೆಂಬಲಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದರು. ಸಂಗಮೇಶ್ವರ ನಗರದ ಹನುಮಾನ ಮಂದಿರದಲ್ಲಿ ಹಮ್ಮಿಕೊಳ್ಳಲಾದ ಸುರೇಶ್ ಚೆನ್ಶೆಟ್ಟಿ ಅವರ ಪರದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಶಿವಶರಣಪ್ಪ ಕಣಜಿಯವರು ಮಾತನಾಡಿದರು. ಚೆನ್ಶೆಟ್ಟಿ ಕನ್ನಡ ಸಾಹಿತ್ಯ ಪರಿಷತ್ನ ರೂವಾರಿಯಾಗಿ ಕ್ರಿಯಾಶೀಲರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ನ ಚುಕ್ಕಾಣಿ ಹಿಡಿಯಲು ಒಳ್ಳೆಯ ಸರಿಯಾದ ವ್ಯಕ್ತಿ ಚೆನ್ಶೆಟ್ಟಿ ಅವರೇ ಆಗಿದ್ದಾರೆ. ಪ್ರತಿಯೊಬ್ಬರ ಪ್ರೀತಿಗೆ ಪಾತ್ರರಾದ ವ್ಯಕ್ತಿಯನ್ನು ನಾವುಗಳು ಕೂಡ ಬೆಂಬಲಿಸುತ್ತೇವೆ. ನಮ್ಮ ಬಡಾವಣೆಯ ವತಿಯಿಂದ ಸಂಪೂರ್ಣ ಬೆಂಬಲ ಅವರಿಗಿದೆ. ಅದರಂತೆ ಗೊಂದಲಗಳಿರುವ ಸ್ಥಳಗಳಲ್ಲಿಯೂ ಕೂಡ ಮತ ಬಾಂಧವರ ಬಳಿ ಹೋಗಿ ಮತ ಬಾಂಧವರ ಮನವೊಲಿಸಲು ನಾವುಗಳು ಕೂಡ ಸಿದ್ಧರಾಗಿದ್ದೇವೆ ಎಂದು ತಿಳಿಸಿದರು. ಈ ವೇಳೆ ಅಶೋಕ ನಾಗುರೆ, ರಾಜೇಂದ್ರ ಕುಮಾರ ಗಂದಗೆ, ಶಿವಮೂರ್ತಿ ಬರ್ತಾಪುರೆ, ರಾಜಾರಾಮ ಚಿಟ್ಟ, ಶಿವಪುತ್ರ ಪಾಟೀಲ್, ಶಿವಕುಮಾರ ನಾಗುರೆ, ಶಿವಕುಮಾರ ಸ್ವಾಮಿ ಸೇರಿದಂತೆ ಇನ್ನಿತರರು ಇದ್ದರು. ನಮ್ಮ ಗುಂಪಾ ಗೆಳೆಯರ ಬಳಗದ ವತಿಯಿಂದ ನಾವೆಲ್ಲರೂ ಸುರೇಶ್ ಚೆನ್ಶೆಟ್ಟಿ ಅಂತಂದರೆ ನಾವು ನಮ್ಮ ವೈಯಕ್ತಿಕವಾಗಿ ಅವರನ್ನು ಕಂಡುಕೊಂಡದಂದರೆ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ, ಸರಳ ಸಜ್ಜನಿಕೆ, ಚಿಕ್ಕವರನ್ನು ಹಿಡ್ಕೊಂಡು ವಯೋವೃದ್ಧರ ಜೊತೆಗೆ ಅತ್ಯಂತ ಪ್ರೀತಿಯ ಆತ್ಮೀಯಿಂದ ನಗುಮುಖ ಮನುಷ್ಯನಿಗೆ ಒಬ್ಬ ವ್ಯಕ್ತಿ ಎದುರು ಬಂದು ಕೂಡ ಏನನ್ನು ಕಾಣಿಸ್ಬೇಕಂತಂದರೆ ಯಾವ ಚಟುವಟಿಕೆಯಲ್ಲಿ ಭಾಗವಹಿಸ್ಕೊಂಡು ಆ ಸಂಸ್ಥೆನ ಯಾವ ರೀತಿ ನಡೆಸ್ಕೊಂಡು ಹೋಗ್ತಾರೆ ಅಂದರೆ ಮುಖ ನೋಡಿದರೆ ಗೊತ್ತಾಗಬೇಕು. ಆ ದಿಶೆಯಲ್ಲಿ ಅತ್ಯಂತ ಹರ್ಷೋಲ್ಲಾಸದಿಂದ ಕಾರ್ಯೋನ್ಮುಖನಾಗುವಂತಹ ಚೆನ್ಶೆಟ್ಟಿಗೆ ನಮ್ಮ ಬಡಾವಣೆಯಿಂದ ನಾವು ಸಂಪೂರ್ಣವಾಗಿ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ಒಂದೇ ಒಂದು ಉದ್ದೇಶ, ಆ ವ್ಯಕ್ತಿ ಮುಂಬರುವ ದಿನಗಳಲ್ಲಿ ಎಲ್ಲರ ಜೊತೆಗೆ ಇದೇ ರೀತಿಯಿಂದ ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸಿಕೊಂಡು ಕಲ್ಯಾಣ ಕರ್ನಾಟಕದಲ್ಲಿ ಕನ್ನಡ ಕಾರ್ಯವನ್ನು ಒಳ್ಳೆ ರೀತಿಯಿಂದ ಮಾಡಲಿ ಅಂತಕ್ಕಂತಹ ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಹೌದು, ಅದಕ್ಕೋಸ್ಕರ ಇವತ್ತಿನ ಈ ಕಾರ್ಯಕ್ರಮ 100 ಜನ ಈ ಒಂದು ಸಾಹಿತಿಗಳಿಗೆ ಸೇರಿಸಿ ನಾವು ನಮ್ಮ ಬಡಾವಣೆ ಅಂದರೆ ಗುಂಪಾ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಹಿರಿಯ ಹಿತೈಷಿಗಳನ್ನು ಕೂಡ್ಕೊಂಡು ನಾವು ಈ ಒಂದು ಆಯೋಜನೆ ಮಾಡಿರ್ತೀವಿ. ನನ್ನ ಹೆಸರು ಹಾವಯ್ಯ ಸ್ವಾಮಿ. ನಾನೊಬ್ಬ ಶಿಕ್ಷಕನಾಗಿ ನಮ್ಮ ಬೆಂಬಲ, ನನ್ನ ಸ್ನೇಹಿತರು, ನಾವು, ನಮ್ಮ ಕುಟುಂಬ ಎಲ್ಲರೂ ಕೂಡ ಅವರಿಗೆ ಪ್ರೀತಿಯ ಸಂತೋಷದಿಂದ ನಾವು ಉಡುಗೊರೆಯಾಗಿ ನಮ್ಮ ಮತದಾನ ಮಾಡ್ತೇವೆ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸುರೇಶ್ ಚೆನ್ಶೆಟ್ಟಿ ಅವರು ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ಇದು ಕಳೆದ 5 ವರ್ಷಗಳೆಲ್ಲ ವ್ಯಕ್ತಿ ಮಾಡಿರುವಂಥ ಕೆಲಸ ಮತ್ತು ವ್ಯಕ್ತಿತ್ವವನ್ನು ನೋಡಿದ್ದಾಗ ಸರಿಯಾದಂಥ ಸ್ಥಾನಕ್ಕೆ ಸರಿಯಾದಂಥ ವ್ಯಕ್ತಿಯನ್ನು ಕೂಡಿಸೋದ್ರಿಂದ ಬೆಲೆ ಹೆಚ್ಚಾಗ್ತದೆ. ಆಮೇಲೆ ಕನ್ನಡ ಭವನಕ್ಕೆ ಜಾಗ ಕೂಡಿಸಿದಷ್ಟೇ ಅಂದ್ರೆ ಕೆಲಸ ಅಂದ್ರೆ ಅರ್ಧ ಮಾಡಿದ್ದಂಗೆ ಐತೆ. ಆ ಕೆಲಸ ಪೂರ್ಣ ಮಾಡಬೇಕಾಗಿದೆ ಅಂತಂದರೆ ಮತ್ತೆ 2ನೇ ಬಾರಿಗೆ ಸುರೇಶ್ ಚೆನ್ಶೆಟ್ಟಿ ಅವರಿಗೆ ನಾವು ಎಲ್ಲ ಮತದಾರರು ಏನಿದ್ದೀವಿ ನಾವೆಲ್ಲರೂ ಸಹಿತ ಅವ್ರಿಗೆ ಓಟ್ ಹಾಕೋದು ಬಹಳ ಅಗತ್ಯ ಇದೆ. ಮತ್ತು ಸುರೇಶ್ ಚೆನ್ಶೆಟ್ಟಿ ಬಹಳ ಕ್ರಿಯಾಶೀಲ ವ್ಯಕ್ತಿ, ಜೊತೆಯಲ್ಲಿ ಶರಣ ಸಂಪ್ರದಾಯವನ್ನು ರೂಢಿಸಿಕೊಂಡಿರ್ತಕ್ಕಂಥ, ಕಾಯಕನೇ ಉಸಿರು
ಈ ಸಂದರ್ಭದಲ್ಲಿ ಕಳೆದ 5 ವರ್ಷಗಳಲ್ಲಿ ಸುಮಾರು ಸಂದರ್ಭದಲ್ಲಿ ನನಗೆ ಅನುಭವಕ್ಕೆ ಬಂದಿರುವಂಥದ್ದೇನೆಂದರೆ ಕೆಲವೊಂದು ಸಂದರ್ಭದಲ್ಲಿ ಸಾಂಸಾರಿಕ ತಾಪತ್ರಯಗಳು ಬಂದರೂ ಸಹಿತ ಅದನ್ನು ಬದಿಗಿಟ್ಟು ಕನ್ನಡ 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 ಅಂತ ಬಡದಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನಾವು ಪ್ರೋತ್ಸಾಹ ಮತ್ತು ಪ್ರೇರಣೆ ಮಾಡದೇ ಇದ್ದರೆ ನಾವು ಇಡೀ ಕನ್ನಡ ನಾಡಿಗೆ ವಂಚನೆ ಮಾಡಿದಂಗೆ ಆಗ್ತದೆ. ಆ ದೃಷ್ಟಿಯಿಂದ ಸುರೇಶ್ ಚನ್ಶೆಟ್ಟಿ ಅವರಿಗೆ ನಾನು ಹೃದಯಪೂರ್ವಕವಾಗಿ ಅವರಿಗೆ ಮತದಾನ ಮಾಡೋದಲ್ಲದೆ ಬೇರೆ ಎಲ್ಲರಿಗೂ ಸಹಿತ ಮತದಾರರನ್ನು ನಾನು ಪ್ರೋತ್ಸಾಹಿಸ್ತೇನೆ. 2ನೇ ಬಾರಿನೂ ಸಹಿತ ಸುರೇಶ್ ಚನ್ಶೆಟ್ಟಿ ಅವರು ಗೆದ್ದು ಬಂದ್ರೆ ಕನ್ನಡ ಭವನ ನಿರ್ಮಾಣ ಕಾರ್ಯ ಪೂರ್ಣಗೊಳ್ಳುತ್ತದೆ. ಆ ಮುಖಾಂತರ ಗಡಿನಾಡಿನಲ್ಲಿರ್ತಕ್ಕಂಥ ಗಡಿ ಭಾಗದಲ್ಲಿರುವಂಥ ಬೀದರ್ ಜಿಲ್ಲೆಯಲ್ಲಿ ಕನ್ನಡದ ಹೆಚ್ಚು ಚಟುವಟಿಕೆಗಳು, ಕನ್ನಡ ಪರ ಚಟುವಟಿಕೆಗಳು ಸಕ್ರಿಯಗೊಳ್ತವೆ. ಆ ಮೂಲಕ ಕನ್ನಡ ಭಾಷೆ ಬೆಳೆಯೋದಕ್ಕೆ ಅವಕಾಶ ಸಿಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಮೇ 9ನೇ ತಾರೀಕು ನಡೀತಕ್ಕಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಚುನಾವಣೆಯ ನಿಮಿತ್ತ ಈಗಾಗಲೇ ಜಿಲ್ಲಾದ್ಯಂತ ಅಭ್ಯರ್ಥಿಗಳು ಬಹಳ ಜೋರಾಗಿ ಮತದಾರರ ಮನವೊಲಿಸಲಿಕ್ಕೆ ತನ್ನ ಪ್ರಚಾರವನ್ನು ಮಾಡ್ತಿದ್ದಾರೆ. ಸೊ ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ. ಈ ನಿಟ್ಟಿನಲ್ಲಿ ಕುವೆಂಪು ಅವರು ಹೇಳಿದ ಪ್ರಕಾರ ಇನ್ನೊಂದು ಕಡೆ ಹೇಳ್ತಾರೆ, ಕನ್ನಡಕ್ಕಾಗಿ ನಿನ್ನ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷ ಆಗ್ತದೆ ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ಕಳೆದ 5 ವರ್ಷಗಳಿಂದ ನಾನು ಸುರೇಶ್ ಚನ್ಶೆಟ್ಟಿ ಅವರನ್ನು ಬಹಳ ಹತ್ತಿರದಿಂದ ನೋಡ್ತಾ ಇದ್ದೀನಿ. ಅವರು ತಮ್ಮ ತನು ಮನ ಧನದಿಂದ ತಾಯಿ ಕನ್ನಡಾಂಬೆಯ ಸೇವೆಗಾಗಿ ಸಂಪೂರ್ಣವಾಗಿ ತೊಡಸ್ಕೊಂಡಿರ್ತಕ್ಕಂತಹದ್ರಲ್ಲಿ 2ನೇ ಮಾತೇ ಇಲ್ಲ. ಅದು ಅತಿಶಯೋಕ್ತಿ ಕೂಡ ಅಲ್ಲ. ಅವರು ತನಗೊಪ್ಪಿಸಿರ್ತಕ್ಕಂತಹ ಅದು ಯಾವುದೇ ಜವಾಬ್ದಾರಿ ಇದ್ದರೂ ಕೂಡ ಪ್ರಚಾರವನ್ನು ಬಯಸಲಾರ್ದೇ ತಾನಾಯಿತು, ತನ್ನ ಕೆಲಸ ಆಯಿತು ಅಂತ ಹೇಳಿ ಅವರು ಇಡೀ ಜಿಲ್ಲಾದ್ಯಂತ ಕೇವಲ ಜಿಲ್ಲಾ ಕೇಂದ್ರಕ್ಕಷ್ಟೇ ಸೀಮಿತವಾಗಿರ್ತಕ್ಕಂತಹ ಒಂದು ಸಾಹಿತ್ಯ ಪರಿಷತ್ತನ್ನು ತಾಲೂಕಾ ಮಟ್ಟಕ್ಕೆ, ವಲಯ ಮಟ್ಟಕ್ಕೆ, ಗ್ರಾಮ ಮಟ್ಟಕ್ಕೆ ತಾನೇ ಮಾಡಿದ್ದೀನಂತಲ್ಲ, ಹಿರಿಯರ ಒಂದು ಆಶೀರ್ವಾದದಿಂದ, ಅನೇಕ ಹಿರಿಯ ಸಾಹಿತಿಗಳ ಸಹಕಾರದಿಂದ ನಮ್ಮಂತಹ ಅನೇಕ ಯುವ ಮನಸ್ಸುಗಳನ್ನು ಜೊತೆಯಾಗಿಸಿಕೊಂಡು ಕನ್ನಡ ಕಟ್ಟುವ ಕೆಲಸವನ್ನು ಇಡೀ ಜಿಲ್ಲಾದ್ಯಂತ ಮಾಡಿ ರಾಜ್ಯದಲ್ಲಿಯೇ ಮಾದರಿಯಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಇದ್ದರೆ ಅದು ಸುರೇಶ್ ಚನ್ಶೆಟ್ಟಿ. ಹಾಗಾಗಿ ನಾನು ಮತ್ತು ನಮ್ಮ ಯುವಕರ ಸಂಪೂರ್ಣವಾಗಿರ್ತಕ್ಕಂತಹ ತಂಡ ಬರ್ತಕ್ಕಂತಹ ಮೇ 9ನೇ ತಾರೀಕಿನ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಸುರೇಶ್ ಚನ್ಶೆಟ್ಟಿ ಅವರು ಗೆಲ್ತಾರೆ. ಆ ಗೆಲ್ಲುವ ನಿಟ್ಟಿನಲ್ಲಿ ಅವ್ರಿಗೆ ನಾವು ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇದ್ದೀವಿ. ನಾವು ಯಾರದೇ ವಿರೋಧ ಮಾಡ್ತಾ ಇಲ್ಲ. ನಾನು ಹೇಳಿದ್ದು ನಮ್ಮ ಕೆಲಸಗಳೇ ನನ್ನ ಪ್ರಚಾರ ಆಗಬೇಕು, ನಾನು ವಿರೋಧಿಗಳ ಒಂದು ಟೀಕೆಗಳನ್ನು ಮಾಡ್ತಕ್ಕಂತಹದ್ದಲ್ಲ. ಸುರೇಶ್ ಚನ್ಶೆಟ್ಟಿ ಅವ್ರ ಕೆಲಸಗಳು ಜೀವಂತವಾಗಿದ್ದಾವೆ, ಅನೇಕ ಉದಾಹರಣೆಗಳಿದ್ದಾವೆ. ಆ ಕೆಲಸಗಳೇ ನಮ್ಮ ಪ್ರಚಾರಕ್ಕೆ ಸಾಕ್ಷಿ. ಹಾಗಾಗಿ ಬರ್ತಕ್ಕಂತಹ ದಿನಗಳಲ್ಲಿ ಇಡೀ ಮತ್ತೆ ಮುಂಬರುವಂತಹ ಒಂದು ಕನ್ನಡ ಭವನ ಏನಿದೆಯೋ ಆ ಕನ್ನಡ ಭವನ ಇವ್ರ ನೇತೃತ್ವದಲ್ಲಿ ಆಗಬೇಕು. ಅದು ಕನ್ನಡಮ್ಮನ ಸೇವೆಗೆ ಒಳಿತಿಗಾಗಬೇಕು. ಅದು ಕೇವಲ ಇವ್ರ ನೇತೃತ್ವ ಅಂತಲ್ಲ, ಇವ್ರ ನೇತೃತ್ವದಲ್ಲಿ ಎಲ್ಲ ಕನ್ನಡಿಗರ ಒಂದು ಸೇವೆಗೆ ಆ ಕನ್ನಡ ಭವನ ಸಿದ್ಧ ಆಗಬೇಕು ಅಂತ ಹೇಳಿದ್ರೆ ಈಗಾಗಲೇ ಸುರೇಶ್ ಚನ್ಶೆಟ್ಟಿ ಅವರು ಸಂಪೂರ್ಣ ಸಮಯ ಕೊಟ್ಟಿದ್ದಾರೆ. ಅವರಿಗೆ ಆ ಒಂದು ಕನ್ನಡ ಭವನ ನಿರ್ಮಾಣ ಆಗಬೇಕು ಅಂದಾಗ ನಮ್ಮ ಎಲ್ಲ ಮತದಾರರು ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಇದೊಂದು ಸರ್ತಿ ಸುರೇಶ್ ಚನ್ಶೆಟ್ಟಿ ಅವರಿಗೆ ಈ ಕನ್ನಡದ ತೇರನ್ನು ಎಳಿಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ಕೈ ಮುಗಿದು ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಬರುವ 9ನೇ ತಾರೀಕು ಕನ್ನಡ ಸಾಹಿತ್ಯ ಪರಿಷತ್ ಎಲೆಕ್ಷನ್ ಇದೆ. ಈ ಎಲೆಕ್ಷನ್ನಲ್ಲಿ ನಿಂದಿರ್ಬೇಕಂತ ಸುರೇಶ್ ಚನ್ಶೆಟ್ಟಿ ಅವ್ರದ್ದೇನು ಆಶೆ ಇದ್ದಿಲ್ಲ. ಸುಮಾರು 2-3 ತಿಂಗಳು ಕೆಳಗಡೆ ಇದೇ ಬಸವ ಕಲ್ಯಾಣ ತಾಲೂಕಿನಲ್ಲಿ ಹೋಗಿದ್ದೇವೆ ನಾವು. ರಾಜಶೇಖರ್ ಪಾಟೀಲ್ ಅವರಿಗೆ ಪರಿಚಯ ಮಾಡಿಸ್ಲಕ್ಕಂತ ಯಾವಾಗ ರಾಜ್ಯ ಅಧ್ಯಕ್ಷ ಎಲೆಕ್ಷನ್ ಏನು ನಿಂದ್ರೋರು ಇದ್ದರು ಆ ಟೈಮ್ನಲ್ಲಿ ಇವ್ರಿಗೆ ಕರ್ಕೊಂಡು ಹೋಗಿದ್ದೆವು. ಆವಾಗ ಹಾರ್ಕೋಡ ಚನ್ನವೀರ ಶಿವಾಚಾರ್ಯ ಮುತ್ತೆಯವ್ರು ಏನಂದ್ರು ಅಂದರೆ, ಮುತ್ತೆಯವ್ರು ಸ್ವಯಂ ಅವ್ರದ್ದು ಬಾಯಿದಿಂದ ವಾಕ್ಷ ಏನು ಬಂತಂದರೆ, ಸುರೇಶ್ ಚನ್ಶೆಟ್ಟಿ ಅವ್ರು ಕಂಪಲ್ಸರಿ ಈ ಸಾರಿ ಇದೊಂದು ಅವಧಿ ನಿಂದಿರ್ರಿ, ಯಾಕಂತಂದರೆ ನಿಮ್ಮ ಕೈ ಮೇಲೆ ಇದು ಪೂರ್ಣ ಆಗಬೇಕು, ಕನ್ನಡಾಂಬೆದು ಇದು ಭವನ ಕಂಪ್ಲೀಟ್ ಆಗಬೇಕಂತ ಅಪ್ಪೋರೇ ಯಾವಾಗ ಹೇಳಿದ್ದಾರೆ ಅಂದ್ರೆ, ನೋಡ್ರಿ ಸುರೇಶ್ ಚನ್ಶೆಟ್ಟಿ ಕೇವಲವಾಗಿ ನಮ್ಮಂಥ ಸಾಮಾನ್ಯ ವ್ಯಕ್ತಿಗೆ ಸೀಮಿತಿಲ್ಲ. ಅವ್ರು ಒಂದು ಸಮಾಜದ ಎಲ್ಲ ದೊಡ್ಡ ದೊಡ್ಡ ಸ್ವಾಮೀಜಿಗಳು ಬಾಯಿನಲ್ಲೂ ಇದ್ದಾರೆ. ಅಂದರೆ ಯಾವಾಗ ಸಾಧು ಸಂತರು ಬಾಯಿನಲ್ಲಿ ಬರ್ತಾರೆ ಅಂಥ ವ್ಯಕ್ತಿ ಅಂದ್ರೆ ಅಷ್ಟು ಅವ್ರ ಹೆಸರು ಗಳಿಸಿದ್ದಾರೆ, ಅವ್ರ ಕೆಲಸನೂ ಮಾಡಿದ್ದಾರೆ. ಮತ್ತು ಇವರು ಖಂಡಿತ ಗೆದ್ದು ಬರ್ತಾರೆ. ಮತ್ತು ಅದು ಖಂಡಿತವಾಗಿ ಅದು ಏನು ಕನ್ನಡ ಭವನ ಇದೆ ಅದನ್ನು ಕಂಪ್ಲೀಟ್ ಮಾಡ್ತಾರೆ. ಅದು ಗೌರ್ಮೆಂಟ್ದಿಂದ ಫಂಡ್ ಬರ್ತದೆ, ಅದು ಕರೆಕ್ಟ್ ಅದ. ಮೊನ್ನೆ ಒಂದು ನ್ಯೂಸ್ನಲ್ಲಿ ಕೇಳಿದೆ, ಇದು ಪ್ರಾಪರ್ಟಿ ಏನು ಗೌರ್ಮೆಂಟ್ದು ಅದನ ಏನು ಕನ್ನಡ ಭವನದ ಅದ. ಕನ್ನಡ ಭವನ ಅಂದ್ರೆ ಈಗ ಕೂಸು ಹತ್ತರೆ ತಾಯಿ ಹಾಲು ಕುಡಿಸ್ತಾರ ಅಂತ ಗಾದೆ ಇದೆಯಲ್ಲ, ಅದೇ ಥರ
ಕನ್ನಡದ ಗೌರ್ಮೆಂಟ್ದಿಂದ ಜಮೀನು ತಗೋಬೇಕಂದ್ರೆ 1 ಎಕರೆ ಸುಮಾರು ಅವರು 2 ವರ್ಷ ಹಿಡಿದು ಸತತವಾಗಿ ಫೈಟ್ ಮಾಡಿ ಹಗಲು ರಾತ್ರಿ ಬೆಂಗಳೂರು ಕೊಡಾಡಿ ತನ್ನ ಮನೆಯ ದುಡ್ಡು ಕೆಲಸ ಕೈದಿಂದ ಹಾಕಿ ಸಂಘಟನೆ ಕಟ್ಟಿ ಕನ್ನಡ ಸಾಹಿತ್ಯ ಪರಿಷತ್ ಇಷ್ಟು ಲೆವೆಲಿಗೆ ದೊಡ್ಡ ಲೆವೆಲಿಗೆ ಬೆಳೆಸಿದ್ದಾರೆ. ಅದು ನಮಗೆ ಗೊತ್ತದ ಅವ್ರು ಎಷ್ಟು ತಕ್ಲೀಫ್ ತಗೊಂಡಿದ್ದಾರೆ ಅಂತ. ಹಲವಾರು ಸಂಘಟನೆಗಳು ಟೀಕೆ ಮಾಡಲಿ ಅಂದ್ರೆ ಅವ್ರು ಯಾವ್ದು ಸತ್ಯ ಕಡೆ ಮಾಡ್ತಾ ಇದ್ದಾರೆ. ಇಂಥ ಅವ್ರು ಈವನ್ ಎಲ್ಲಿಗಾರ ಹೋಗ್ಲತ್ತಾರ ಅವ್ರ ಮಿಸ್ಸಸ್ ಅವ್ರಿಗೆ ಆರಾಮಿದ್ದಿಲ್ಲ, ಅವ್ರಿಗೆ ಆರಾಮಿಲ್ಲ ಅಂತ ಇವ್ರು ತೋರಿಸ್ಕೊಳಕ್ ಹೋದ್ರೆ ಇವ್ರದ್ದು BP ಲೋ ಆಗಿತ್ತು. ಆ್ಯಕ್ಚುಲಿ ಡಾಕ್ಟರ್ ಅಂದರು ಇವ್ರಿಗೆ ಆರಾಮಿಲ್ಲ, ಫಸ್ಟ್ ನಿಮಗೆ ಅಡ್ಮಿಟ್ ಮಾಡಬೇಕು ಅಂತ. ಆ ಲೆವೆಲ್ ಬಂದ್ರು ಅವ್ರು ಮತ್ತು ಅವ್ರ ಮಿಸ್ಸಸ್ ಅವ್ರಿಗೆ ಒಂದು ಹಾಸ್ಪಿಟಲ್ ತೋರಿಸಿ ಮತ್ತು ಇವ್ರು ಬೆಂಗ್ಳೂರಿಗೆ ಹೋಗಿ ಭವನ ಕಡೆ ಫೈಟ್ ಮಾಡಿ ಫಂಡ್ ತಂದು ಮತ್ತೀಗ ಡಾಕ್ಟರ್ HR ಮಹಾದೇವ್ರ ಇದ್ದಿನಾಗೆ 1 ಎಕರೆ ಲ್ಯಾಂಡ್ ಅಲಾಟ್ಮೆಂಟ್ ಆಗಿತ್ತು. ಈಗ 2 ಕೋಟಿ ಬಿಡುಗಡೆ ಆಗ್ಯದ. ಅದು ಗೌರ್ಮೆಂಟ್ ಪ್ರಾಪರ್ಟಿನೇ ಇರ್ತಕ್ಕಂಥ ಅದು ಫೈಟ್ ಮಾಡೋರು ಯಾರ ಬೇಕು, ನಮಗಿದು ಚೀಸ್ ಬೇಕಂದ್ರೆ ಫೈಟ್ ಮಾಡೋರು ಯಾರ ಬೇಕು. ಆ ಫೈಟ್ ಮಾಡಿನವರೇ ಮೊಟ್ಟ ಮೊದಲ ಸುರೇಶ್ ಚಂದ್ರಶೆಟ್ಟಿ. 30-40 ವರ್ಷ ಹಿಡಿದು ನೋಡುತ್ತೇವೆ ಕನ್ನಡ ಪ್ರತಿಯೊಂದು ಸುರೇಶ್ ಚಂದ್ರಶೆಟ್ಟಿ ಐತೆಗೆ ಬಂದು ಸೀಟ್ ಮೇಲೆ ಕೂಡ್ತಾ ಇಲ್ಲ, ಝಮ್ಕನಿ ಹಾಸ್ಯಾರ, ಝಾಡು ಹೊಡೆದಾರ, ಪ್ರತಿಯೊಂದು ಕೆಲಸ ಮಾಡಿ ಸಂಘಟನೆ ಕಂಬಗಳಿಗೆ ಝಂಡಾ ಕಟ್ಟೋದು, ರ್ಯಾಲಿ ಮಾಡೋದು, ಪ್ರತಿಯೊಂದು ಮಾಡ್ಯಾರ. ಇವತ್ತು ಯಾರು ಅಂತಂದ್ರೆ ಬೀದರ್ದಾಗ ಹೆಮ್ಮೆದಿಂದ ಹೇಳ್ಕೊತೇವೆ ಸುರೇಶ್ ಚಂದ್ರಶೆಟ್ಟಿ. ಒಂದು ಬಸವ ಕೇಂದ್ರದಾಗ ಭೀ ಮಾಡ್ಯಾರ ಅಂದ್ರೆ ಯಾವುದೇ ಹುಡುಗರಿಗೆ ಒಯ್ದು ಜೈಲಿಗೆ ಅಲ್ಲಿ ಇಲ್ಲಿ ಹಾಕಿಲ್ಲ, ಎಲ್ಲರಿಗೂ ಒಂದು ಒಳ್ಳೆ ಮಾರ್ಗ ತೋರಿಸ್ಯಾರ. ಯಾರು ಅಂದ್ರೆ ಅದು ಕೇವಲ ಸುರೇಶ್ ಚಂದ್ರಶೆಟ್ಟಿ. ಅದಕ್ಕೆ ಇವರು ಒಳ್ಳೆ ಬಹುಮತದಿಂದ ಇವ್ರು ಗೆದ್ದು ಬರ್ತಾರಂತ ನಮ್ಗೆ ಆಶೆ ಅದ. ನಮ್ಮ ಗ್ರಾಮ ಲೆಕ್ಕಾಧಿಕಾರಿ ಸಂಘ ಫುಲ್ ಇವ್ರಿಗೆ ಸಪೋರ್ಟ್ ಇದೆ ಅಂತ. ಇಲ್ಲಿ ನನ್ನನ್ನು ಸಂಗಮೇಶ್ವರ ಬಡಾವಣೆಯ ನಿವಾಸಿಗಳು ನನ್ನ ಅವಿರದ ಆಯ್ಕೆ ಆಗಿದ ಸಂಬಂಧ ಅವರ ಸನ್ಮಾನ ಕಾರ್ಯಕ್ರಮಕ್ಕಾಗಿ ನನಗೆ ಇಲ್ಲಿ ಕರೆದಿದ್ದಾರೆ. ನಾನು ಇವತ್ತು ಬಹಳ ದಿವಸದಿಂದ ಈ ಭಾಗದಲ್ಲಿ ಏನಾದರೂ ಮಾಡಿ ಈ ಬಡಾವಣೆ ಗಣ್ಯ ವ್ಯಕ್ತಿಗಳಿಲ್ಲಿದ್ದಾರೆ, ಇಲ್ಲಿ ಪ್ರಜ್ಞೆ ಮತ್ತು ಮತದಾರರಿದ್ದಾರೆ, ಈ ಏರಿಯಾ ಬಂದರೆ ನನಗೆ ಭಾಳ ಒಳ್ಳೆಯದು ಅಂತ ಅಂದ್ಕೊಂಡಿದ್ದೆ. ಅಂದಾಗಿ ಈ ಬಡಾವಣೆ ಜನರ ನಿರೀಕ್ಷೆಯಂತೆ ನಾವು ಬಂದ ತಕ್ಷಣ ಫಸ್ಟ್ ನಿಮ್ಮಲ್ಲಿ ಏನು ಪ್ರಾಬ್ಲಮ್ ಅದ ಅಂತ ಕೇಳಿದೆ. ನೀರಿನ ಸಮಸ್ಯೆ ಅದ ರೀ ಅಂದಾಗ ಫಸ್ಟ್ ನಾನು ಬಂದ ತಕ್ಷಣ ಬೋರ್ವೆಲ್ ಹೊಡೆದ್ಬಿಟ್ಟ. ಇಲ್ಲಿ 2 ಬೋರ್ವೆಲ್ ಹೊಡೆದ್ರೆ ಫೇಲ್ ಆಗಿತ್ತು, ನಾ ಬೋರ್ವೆಲ್ ಹೊಡೆದ್ರೆ ನೀರು ಬಿತ್ತು. ಆದರೆ ಇಲ್ಲಿ ಜನರು ಇಷ್ಟು ಸಂತೋಷ ಆಯಿತು, ಇಷ್ಟು ಖುಷಿ ಆದರು. ಅರೆ ನೀವು ಬಂದಾಗ ನಾವು 2 ಹೊಡೆದು ಅಕ್ಕಪಕ್ಕದಾಗ ಬಿದ್ದಿಲ್ಲ, ನೀವು ಬಂದಾಗ ನೀರು ಬಿದ್ದದ. ಅದಕ್ಕೆ ನಾ ಬಂದಿದ್ದಕ್ಕೆ ಭಾಳ ಸಂತೋಷ ಆಗ್ಯದವ್ರಿಗೆ. ಆದ್ರೆ ಅನಿವಾರ್ಯ ನನಗೆ ಈ ಏರಿಯಾ ಬಂದಿಲ್ಲ ಅಂದ್ರೂ ನಾನು ಅವ್ರ ಕೈ ಬಿಡಲ್ಲ. ಈ ಗುಂಪ ಸುತ್ತಮುತ್ತ ಭಾಗದಾಗ ನನಗೆ ಭಾಳ ಅಪಾರ ನಂಬಿಕೆ ಇಟ್ಟಿದ್ದಾರೆ ಜನರು, ಭಾಳ ನಿರೀಕ್ಷೆ ಇದೆ. ಆದ್ರೆ ನನ್ನ ಹತ್ರ ಬಂದವರು ಇವತ್ತಿನ ತನಕ ಖಾಲಿ ಯಾರಿಗೂ ಕಳಿಸಿಲ್ಲ. ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ನಾನು ಎಲ್ಲ ಕೆಲಸ ಮಾಡ್ತೀನಿ. ನಾನು 24/7 ಥರ ಎಲ್ಲರ ಕೆಲಸ ಯಾವಾಗಲೂ ಸದಾ ಅವ್ರ ಸಲುವಾಗಿ ಇರ್ತೀನಿ ಈ ಗುಂಪ ಏರಿಯಾ ಭಾಗ ಜನರಿಗೆ ಅಂತ ನಾನು ಹೇಳ್ತೀನಿ. ಅದೇ ರೀತಿ ನನ್ನ ಕೆಲಸ ಇವತ್ತು ನನಗೆ ಸಿರಿರಕ್ಷೆ ಆಗಿದೆ. ನನ್ನ ಕೆಲಸ ನಾನು ಮಾಡಿದಂಥ ಇದೆಲ್ಲ ನೋಡಿ ಇಲ್ಲಿನ ಜನರು 4ನೇ ಸಾರಿ ಈ ಬಾರಿ ಮತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ್ರೆ ಮತ್ತು ಇದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಈ ಜನರ ಋಣ ನಾನು ಯಾವ ರೀತಿ ತೀರಿಸಬೇಕು ಮತ್ತು ಈ ಭಾಗದ ಜನರ ಸಮಸ್ಯೆಯನ್ನು ಕೇಳಲಿಕ್ಕೆ ನಾನು ಸದಾ ಸಿದ್ಧನಿದ್ದೀನಿ. ಅದಕ್ಕೆ ಅದೇ ರೀತಿ ನಮ್ಮ ಸುರೇಶ್ ಚಂದ್ರಶೆಟ್ಟಿ ಅಣ್ಣವರು ಸಹ ಈ ಭಾಗದಲ್ಲಿ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಬರುವ 9ನೇ ತಾರೀಕಿಗೆ ಅವ್ರ ಎಲೆಕ್ಷನ್ ಇದೆ. ಅದರಲ್ಲಿ ಅವರಿಗೆ ಜಯಬೇರಿ ಮಾಡಿಸಬೇಕು. ಅವರು ಒಳ್ಳೆ ಕಳಕಳಿ ಉಳ್ಳವರು, ಕನ್ನಡ ಸಾಹಿತ್ಯ ಬಗ್ಗೆ ಅಪಾರ ಗೌರವ ಇದೆ ಅವರಿಗೆ. ಅವರು ಬಂದಮೇಲೆ ಸಾಕಷ್ಟು ಕನ್ನಡ ಪರ ಕೆಲಸಗಳನ್ನು ಮಾಡಿದ್ದಾರೆ. ಅವರಿಗೂ ಸಹ ತಾವೆಲ್ಲರೂ ಬಹಳ ಪ್ರಚಂಡ ಬಹುಮತದಿಂದ ಆರಿಸಿ ತರ್ತೀರಿ ಅಂತೇಳಿ ನಾನು ಕಳಕಳಿಯಿಂದ ತಮ್ಮಲ್ಲಿ ಕೇಳಿಕೊಳ್ತೀನಿ. ಅದರ ಮುಳ್ಳನ್ನು ಸಹಿಸಿಕೊಳ್ಳಬೇಕಾಗ್ತದೆ. ನಮಗೆ ಸುಂದರವಾದಂತಹ ಬೆಳಕನ್ನು ಬೇಕಾದರೆ ರಾತ್ರಿಯ ಗಾಢಾಂಧಕಾರವನ್ನು ಸಹಿಸಿಕೊಳ್ಳಬೇಕಾಗುತ್ತದೆ. ನಮಗೆ ಕಸಪದ ಚುಕ್ಕಾಣಿ ಹಿಡಿಬೇಕಾದ್ರೆ ಸುರೇಶ್ ಚಂದ್ರಶೆಟ್ಟಿಯವರು ಬೇಕಾಗುತ್ತಾರೆ ಅನ್ನುವಂಥ ರೀತಿಯಲ್ಲಿ ಇವತ್ತು ನಿಜವಾಗಿಯೂ ವಾಸ್ತವಿಕವಾಗಿಯೂ ನಿಖರವಾಗಿಯೂ ಇವತ್ತು ಎಲ್ಲಿ ಹೋಗಲಿ ಎಲ್ಲರೂ ಪ್ರತಿಯೊಬ್ಬರ ಬಾಯಲ್ಲಿ ಸುರೇಶ್ ಚಂದ್ರಶೆಟ್ಟಿ, ಪ್ರತಿಯೊಬ್ಬರ ಬಾಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಸರ್. ನೀವು ಅತಿ ಹೆಚ್ಚಿನ ಬಹುಮತದಲ್ಲಿ ನೀವು ಗೆಲುವು ಸಾಧಿಸ್ತೀರ ಅನ್ನುವಂಥ ಈ ನಮ್ಮ ಓಣಿಯ ಪರವಾಗಿ ನಿಮಗೆ ಆಶ್ವಾಸನೆ ಕೊಡ್ತೇವೆ ಸರ್. ವಿಶೇಷವಾಗಿ ಎಲ್ಲ ಪ್ರತಿಯೊಬ್ಬರ ಬಾಯಲ್ಲಿದೆ ಸರ್ ಸುರೇಶ್ ಚಂದ್ರಶೆಟ್ಟಿ. ಕನ್ನಡ ನಾಡು ನುಡಿ ಇದರ ಬಗ್ಗೆ ಇಷ್ಟು ಚಿಂತನೆ ಮಾಡುವಂಥ ಮತ್ತು ಸುರೇಶ್ ಯಾವಾಗಲೂ ಮುಖ ಒಂದು ತೇಜಸ್ ಸ್ವಾಮಿ ವಿವೇಕಾನಂದರ ಮುಖದ ಮೇಲೆ ಹೆಂಗೆ ಖಡೆ ಇತ್ತಲ್ಲ ಸರ್, ಹಂಗೆ ನಮ್ಮ ಸುರೇಶ್ ಚಂದ್ರಶೆಟ್ಟಿ ಮುಖದ ಮೇಲೆ ಖಡೆ ಯಾವಾಗಲೂ ಸದಾ ಹಸನ್ಮುಖಿಯಾಗಿರ್ತಾರೆ. ಇಂಥ ಒಂದು ಚೈತನ್ಯ ಮೂರ್ತಿ ನಮ್ಮ ಮಧ್ಯೆ ಇವತ್ತು ಈ ಒಂದು ಚುನಾವಣೆಗೆ ಒಂದು ಅಖಾಡದಲ್ಲಿ ನಿಂತಿದ್ದಾರೆ. ಅವರಿಗೆ ನಾವು ಸದಾ ಈ ಬಂದವರೆಲ್ಲರೂ ನಿಮಗೆ ಪೂರ್ಣ
ಬಹುಮತ ಇದೆ, ಇದರಲ್ಲಿ ಎರಡು ಮಾತಿಲ್ಲ. ಇನ್ನೂ ಹೆಚ್ಚಿನ ರೀತಿಯಿಂದ ಉಳಿದ ಕಡೆಯಲ್ಲಿ ಎಲ್ಲಿ ಓಟ್ ಸ್ವಲ್ಪ ಗೊಂದಲ ಇರ್ತದಲ್ಲ ಅಂಥದ್ದಲ್ಲಿ ಹೋಗಿ ನಾವು ಅದ್ರ ಬಗ್ಗೆ ಮನವೊಲಿಸಿ ಓಟನ್ನು ಗಿಟ್ಟಿಸಿಕೊಳ್ಳುವಂತ ವ್ಯವಸ್ಥೆ ಮಾಡೋಣ. ಇದೇ ಮೇ 9ರಂದು ಜರುಗುವಂಥ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆ ಪ್ರಯುಕ್ತ ಇವತ್ತು ಬೀದರ್ ನಗರದ ವಿವಿಧ ಬಡಾವಣೆಗಳಲ್ಲಿ ನಾನು ಮನೆ ಮನೆಗೆ ಪ್ರಚಾರವನ್ನು ಕೈಗೊಳ್ತಾ ಇದ್ದೇನೆ. ಇವತ್ತಿಗೆ ಸಾಯಂಕಾಲ ಇಲ್ಲಿ ಕೃಷಿನಗರ ಇರ್ಬೋದು, ಮಹೇಶ್ ನಗರ ಇರ್ಬೋದು, ಸಂಗಮೇಶ್ವರ ಕಾಲೋನಿ, ಈ ಭಾಗದ ಎಲ್ಲ ಬಡಾವಣೆಯ ಕೃಷಿನಗರ, ಈ ಎಲ್ಲ ಬಡಾವಣೆಯ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರು ಇವತ್ತಿಲ್ಲಿ ಒಂದು ಬಹಿರಂಗ ಸಭೆಯನ್ನು ಕರೆದಿದ್ದಾರೆ. ನಿಜವಾಗ್ಲೂ ಇವತ್ತು ಈ ಸಭೆಯನ್ನು ನೋಡಿದರೆ ಬಹಳ ಖುಷಿ ಆಗುತ್ತೆ. ಕಳೆದ ಸಲಗಿಂತನೂ ಬಹಳ ವ್ಯಾಪಕವಾದ ಬೆಂಬಲ ಇವತ್ತು ನನಗೆ ಇಲ್ಲಿ ಎಲ್ಲರೂ ಸಹ ವ್ಯಕ್ತ ಮಾಡಿಸ್ತಾ ಇದ್ದಾರೆ. ಕಾರಣ ಇಷ್ಟೇ, ಕಳೆದ 5 ವರ್ಷಗಳಲ್ಲಿ ನಾನು ಒಂದಿಷ್ಟು ಕೆಲಸ ಮಾಡಿದಂಥ ಆ ಅವಧಿಯ ನನ್ನ ಕಾರ್ಯಗಳನ್ನು ನೋಡಿಕೊಂಡು ಅವರೆಲ್ಲ ಮೆಚ್ಕೊಂಡು ಇವತ್ತು ಎಲ್ಲರೂ ಸಹ ಬೇಷರತ್ತಾಗಿ ಬೆಂಬಲವನ್ನು ನೀಡ್ತಾ ಇದ್ದಾರೆ. ನಿಜವಾಗ್ಲೂ ಬಹಳ ಖುಷಿಯಾಗುತ್ತೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ನಮ್ಮ ಬೀದರ್ ಜಿಲ್ಲೆಯ ಹಿರಿಯ ಕಥೆಗಾರರು ಮತ್ತು ಸಾಹಿತಿಗಳಂತ ಶಿವಕುಮಾರ್ ನಾಗವರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಸಭೆಯಲ್ಲಿ ನಡೀತಾ ಇದೆ. ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಬಹಳಷ್ಟು ಸೇವೆ ಮಾಡಿರುವಂಥ ನಮ್ಮ ಶಿಕ್ಷಣ ಅಧಿಕಾರಿಗಳಿಗೆ ನಿವೃತ್ತರಾಗಿರುವಂಥ ಶಿವಕುಮಾರ್ ಸ್ವಾಮಿಗಳು ಇವತ್ತು ನನ್ನ ಜೊತೆಗಿದ್ದಾರೆ. ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ರಾಜೇಂದ್ರ ಕುಮಾರ್ ಗಂದ್ಗೆ ಅವರು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಕಲಾವಿದರ ಸಂಘದ ಅಧ್ಯಕ್ಷರಾಗಿರುವಂಥ ವಿಜಯ್ ಕುಮಾರ್ ಸೋನೆ ಅವರು ಇದ್ದಾರೆ. ನಮ್ಮ ಅಂಬಿಗರ ಚೋಣ ಯುವ ಸೇನೆಯ ಮಾನ್ಯ ಅಧ್ಯಕ್ಷರಾಗಿಂತ ಸುನೀಲ್ ಭಾವಿಕೆಟ್ರು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ನಮ್ಮ ಗ್ರಾಮ ಲೆಕ್ಕಾಧಿಕಾರ ಸಂಘದ ಜಿಲ್ಲಾಧ್ಯಕ್ಷ ಶಿವಾನಂದ ಪಾಟೀಲ್ ಸೇರಿದಂತೆ ಅನೇಕ ಸಾಹಿತಿಗಳು, ಗಣ್ಯರು, ವಿವಿಧ ಸಂಘಟನೆಯ ಸದಸ್ಯರು, ವಿಶೇಷವಾಗಿ ನಮ್ಮ NGO ಗೃಹ ನಿರ್ಮಾಣ ಸಂಘದ ಮಾನ್ಯ ಅಧ್ಯಕ್ಷ ಬಾಲಾಜಿ ಬಿರಾದರ್ ಅವರು ಸೇರಿದಂತೆ ಅನೇಕ ಗಣ್ಯರಿಗೂ ನನ್ನ ಜೊತೆ ಭಾಗವಾಗಿದ್ದಾರೆ. ನಿಜವಾಗ್ಲೂ ಬಹಳ ಖುಷಿಯಾಗುತ್ತೆ. ಇವತ್ತು ಜಿಲ್ಲೆಯಾದ್ಯಂತ ಇವತ್ತು ನನ್ನ ಪರವಾಗಿ ಬಹಳಷ್ಟು ಜನ ಬಹಳ ಶುಭಾಶಯದ ಮಾತನ್ನು ಹೇಳೋದ್ರೊಂದಿಗೆ ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ. ಹೀಗಾಗಿ ನಾನು ಎಲ್ಲರಿಗೂ ಸಹ ನನ್ನ ಕೃತಜ್ಞನಾಗಿದ್ದೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರ ಕೂಡಲೇ ರೈತರ ವಿಮೆ ಹಣ 1 ವಾರದ ಒಳಗಾಗಿ ನೀಡಬೇಕು. ಎಲ್ವಾದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ರೈತರ ಜಾನುವಾರುಗಳ ಸಮೇತವಾಗಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು. ಸಂದೀಪ್ ಪಾಟೀಲ್ ಅವರಿಂದ ಸುದ್ದಿಗೋಷ್ಠಿ ಮೂಲಕ ಎಚ್ಚರಿಕೆ. 2ನೇ ಅವಧಿಗೆ ಸ್ಪರ್ಧಿಸುತ್ತಿರುವ ನಿಷ್ಠಾವಂತ ಹೋರಾಟಗಾರ ಸುರೇಶ್ ಶೆಟ್ಟಿ ಅವರಿಗೆ ಜಿಲ್ಲೆಯ ಕಲಾವಿದರ ಬಳಗ ವತಿಯಿಂದ ಬೆಂಬಲ ನೀಡಲಾಗುವುದು. ವಿಜಯಕುಮಾರ್ ಸೋನಾರೆ ಅವರ ಹೇಳಿಕೆ. ಬೇದರ್ನ ಮಾಜಿ ಶಾಸಕ ಸೈಯದ್ ಜುಲ್ಫಿಕರ್ ಹಾಶ್ಮಿ ಅವರು ಬೆಳಗಿನ ಜಾವ ನಿಧನರಾದ ನಿಮಿತ್ತವಾಗಿ ನಗರದ ಅಂಬೇಡ್ಕರ್ ವೃತ್ತದ ಬಳಿ ದಲಿತ ಸಂಘಟನೆಗಳು ಸೇರಿದಂತೆ ವಿವಿಧ ಸಂಘಟನೆಗಳ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಕೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಸುರೇಶ್ ಶೆಟ್ಟಿ ಅವರಿಗೆ ಬೆಂಬಲಿಸಿ ಸಂಗಮೇಶ್ವರ ನಗರದ ಹನುಮಾನ ಮಂದಿರದಲ್ಲಿ ಗೆಳೆಯರ ಬಳಗ ವತಿಯಿಂದ ಹಮ್ಮಿಕೊಳ್ಳಲಾದ ಪೂರ್ವಭಾವಿ ಸಭೆ. ಇದುವರೆಗೂ ತೇಜಸ್ ನ್ಯೂಸ್ ಮೂಲಕ ಸುದ್ದಿಯನ್ನು ಹೇಳಿದ್ದು ನಾನು ಸುಷ್ಮಿತಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.